ಕ್ಯಾರೆಕ್ಟರಿಸ್ಟಿಕ್. ಓಕೆ ಓಕೆ, ಟೆಲ್ ಮಿ ಕಂಪ್ಯೂಟರ್ ಅಂದ್ರೆ ಏನು? ಎಸ್, ಎಲೆಕ್ಟ್ರಾನಿಕ್ ಡಿವೈಸ್. ಓಕೆ, ಸೊ ಕಂಪ್ಯೂಟರ್ನ ನಾವು ADP ಅಂತ ಕರಿತೀವಿ. ವಾಟ್ ಇಸ್ ADP? ಎನಿ ಐಡಿಯಾ? ಎಲೆಕ್ಟ್ರಾನಿಕ್ ಡಿವೈಸ್ ಅಂಡ್ ಪ್ರೊಸೆಸಿಂಗ್. ಸೊ ಲೈಕ್ ಇವಾಗ ನಾವು ಈಗ ಕೂತಿದ್ದೀವಿ, ನಡೀತಿದ್ದೀವಿ, ವಾಟ್ ವಿ ನೀಡ್ ಸಮ್ ಎನರ್ಜಿ, ರೈಟ್? ಲೈಕ್ ಫುಡ್, ವಿ ವಿಲ್ ಈಟ್ ಫುಡ್ ಅಂಡ್ ವಿ ವಿಲ್ ಗೆಟ್ ಎನರ್ಜಿ, ರೈಟ್? ಲೈಕ್ ದಟ್ ಕಂಪ್ಯೂಟರ್ಗೆ ಎಲೆಕ್ಟ್ರಾನಿಕ್ ಅನ್ನೋದು ಎನರ್ಜಿ. ಓಕೆನಾ? ಸೊ ಡಿವೈಸ್ ಪ್ರೊಸೆಸಿಂಗ್ ಅಂದರೆ ಏನು? ಇನ್ಪುಟ್ನ ನಾವು ಪಾಸ್ ಮಾಡ್ತೀವಿ ಕಂಪ್ಯೂಟರ್ಗೆ, ಆಸ್ ಅ ರಾ ಡೇಟಾವಾಗಿ ಪಾಸ್ ಮಾಡ್ತೀವಿ. ಅದೇನು ಮಾಡುತ್ತೆ? ಪ್ರಾಸೆಸ್ ಮಾಡುತ್ತೆ. ಇನ್ಪುಟ್ ಪ್ರಾಸೆಸ್, ಏನು ಇನ್ಪುಟ್ ಕೊಟ್ಟಿದ್ದೀವೋ ಅದನ್ನ ಪ್ರಾಸೆಸ್ ಮಾಡುತ್ತೆ. ಪ್ರಾಸೆಸ್ ಮಾಡಿ ಏನು ಕೊಡುತ್ತೆ? ಔಟ್ಪುಟ್. ಯೂಸರ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಔಟ್ಪುಟ್ ಕೊಡುತ್ತೆ, ರೈಟ್? ಫಾರ್ ಎಕ್ಸಾಂಪಲ್ 5 + 6 ಅಂತ ತಗೊಂತೀರಿ. ಇದರಲ್ಲಿ ಯಾವ್ದು ಇನ್ಪುಟ್? 5 and 6 ಅನ್ನೋದು ಇನ್ಪುಟ್. ಏನು ಪ್ರಾಸೆಸ್ ಮಾಡ್ತಿದೆ ಇಲ್ಲಿ? ಅಡಿಷನ್. ಅಡಿಷನ್ ಏನು? ಅಡಿಷನ್ ಇಲ್ಲಿ ಪ್ರಾಸೆಸರ್ ಅಲ್ವಾ? ಇದೇನು 11 ಅನ್ನೋದು ಔಟ್ಪುಟ್. ಎಸ್, ಓಕೆ. ಏನು ಕಂಪ್ಯೂಟರ್? ಏನಕ್ಕೆ ಬೇಕು ನಮ್ಮ ಕಂಪ್ಯೂಟರ್? ವಿಲ್ ವೇಕ್ ಇಂಟ್ರಾಕ್ಟಿವ್ ಕ್ಲಾಸ್. ಏನು ಮೈಂಡಲ್ಲಿ ಇದೆಯೋ ಹೇಳಿ. ಒನ್ಲಿ ಫಾರ್ ಪರ್ಫಾರ್ಮಿಂಗ್ ಆಪರೇಷನ್? ಓಕೆ, ಸೊ ಕಂಪ್ಯೂಟರ್ ಆ್ಯಕ್ಚುಲಿ ಏನಕ್ಕೆ ಫಸ್ಟು ಕಂಪ್ಯೂಟರ್ ಅನ್ನೋದು 2000 years ಬ್ಯಾಕ್ ಬಂದಿರೋದು. ಬಿಫೋರ್ ದ ಕ್ರೈಸ್ಟ್ ಇಟ್ ವಾಸ್ ಇನ್ವೆಂಟೆಡ್. ಸೊ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬೇಸಲ್ಲಿ ಇಟ್ಟೆ ಕಂಪ್ಯೂಟರ್ನ ಇನ್ವೆಂಟ್ ಮಾಡಿದ್ದಾರೆ. ಓಕೆ, ಸೊ ಇನ್ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಮ್ಯಾಥಮೆಟಿಕ್ಸ್ ಮಾಡೋಕ್ಕೆ ಇಟ್ ವಾಸ್ ವೆರಿ ಟಫ್. ಇವಾಗ 5 + 6 ಅಂದರೆ ಬೇಗ 11 ಅಂತ ಹೇಳ್ತೀವಿ. ಇಫ್ ಐ ಆಮ್ ಗಿವಿಂಗ್ 1260 + 2000 ಸಮಥಿಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, ಇಟ್ ಟೇಕ್ಸ್ ಟೈಮ್ ಅಲ್ವಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸೊ ಆನ್ ದಟ್ ಬೇಸಿಸ್ ಮ್ಯಾಥಮೆಟಿಕಲ್ ಬೇಸಿಸ್ ಮಾಡಿನೇ ಏನು ಮಾಡಿದ್ದಾರೆ? ಕಂಪ್ಯೂಟರ್ನ ಡಿಸೈನ್ ಮಾಡಿದ್ದಾರೆ. ಓಕೆ, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ಚಾರ್ಲ್ಸ್ ಬ್ಯಾಬೇಜ್. ಯಾವಾಗ ಇನ್ವೆಂಟ್ ಆಗಿದ್ದು? ವಿ ಡೋಂಟ್ ಹ್ಯಾವ್ ಪರ್ಟಿಕ್ಯುಲರ್ ಇಯರ್ ಅಂತ ಇಲ್ಲ. ಬೈ ರಿಸರ್ಚ್, ಮಲ್ಟಿಪಲ್ ಪೇಪರ್ ರಿಸರ್ಚ್ ಅಲ್ಲಿ 1822 ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ದೆನ್ ಓಕೆ, ಕಂಪ್ಯೂಟರ್ಗೂ ಹ್ಯೂಮನ್ಗೂ ಏನು ಡಿಫ್ರೆನ್ಸ್? ಸಾಫ್ಟ್ವೇರಾ? ಫಾಸ್ಟರ್ ದೆನ್ ಹ್ಯೂಮನ್. ಆ್ಯಂಡ್ ದೆನ್ ಕಂಪ್ಯೂಟರ್ ಸ್ಟೋರೇಜ್. ಫಾರ್ ಎಕ್ಸಾಂಪಲ್ ಫುಲ್ ಎಕ್ಸಾಮಿಗೆ 3 months 4 months ಓದಿರ್ತೀವಿ. ಕರೆಕ್ಟಾಗಿ ಎಕ್ಸಾಮ್ ಟೈಮಲ್ಲೇ ಎಲ್ಲನೂ ಮರ್ತೋಗಿರ್ತೀವಿ ಅಲ್ವಾ? ಮುಂಚೆವರೆಗೂ ಎಲ್ಲ ಜ್ಞಾಪಕ ಇರುತ್ತೆ. ಬಟ್ ಕಂಪ್ಯೂಟರ್ ಎಷ್ಟು ನೀವು 10 years ಆದಮೇಲೆ ನೀವು ನೋಡಿರು ಏನಾಗುತ್ತೆ? ವಾಟ್ ಎವರ್ ವಿ ಸ್ಟೋರ್ ದಟ್ ವಿಲ್ ಬಿ ರಿಮೈನ್ ಸೇಮ್ ಇನ್ ದಟ್ ಅಲ್ವಾ? ಎಸ್, ಓಕೆ. ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಈಗ ಬಂದಿದ್ದ? ಇಲ್ಲ ಅಲ್ವಾ? ಇಟ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. 2000 years ಬ್ಯಾಕ್ ಕಂಪ್ಯೂಟರ್ ಇನ್ವೆಂಟ್ ಆಗಿದ್ದು. ಸಿ, ಸ್ಪ್ರೆಡ್ಶೀಟ್. ಏನು ಸ್ಪ್ರೆಡ್ಶೀಟ್ ಅಂದರೆ? MS Excel ಯೂಸ್ ಮಾಡ್ತೀವಲ್ಲ, ಏನಕ್ಕೆ ಯೂಸ್ ಮಾಡ್ತೀವಿ MS Excel? ನೀವು ಹೇಳಿ, ಏನಕ್ಕೆ ಯೂಸ್ ಮಾಡ್ತೀವಿ MS Excel? ಫಸ್ಟ್ MS Excel ತಗೊಂಬಂದಿದ್ದು ಕ್ಯಾಲ್ಕುಲೇಷನ್ ಪರ್ಪಸ್ಗಾಗಿ. ಗಾಟ್ ಇಟ್? ಆ್ಯಂಡ್ ಅಲ್ಜಿಬ್ರಿಕ್ ಸಮ್ಸ್, ಅಲ್ಜಿಬ್ರಾಸ್ ಗೊತ್ತಲ್ಲ, ಅಲ್ಜಿಬ್ರಾ ಪ್ರಾಬ್ಲಮ್ಸ್. ಸೊ ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ, ಆ್ಯಂಡ್ ಟು ಪ್ಲಾಟ್ ಅ ಗ್ರಾಫ್. ಸೊ ಈ ಬೇಸಿಸಲ್ಲಿ ಕಂಪ್ಯೂಟರ್ ಡೆವಲಪ್ ಆಗಿದ್ದು. ಓಕೆ, ಆ್ಯಂಡ್ ದೆನ್ ಸೊ I told you, mathematician, inventors and look for the better way. Calculation make easier. Calculation easier ಆಗಿ ಮಾಡೋದಕ್ಕೆ ಕಂಪ್ಯೂಟರ್ನ ಡೆವಲಪ್ ಮಾಡಿದ್ದು. ಆ್ಯಂಡ್ ಸಿ, there are hundreds of calculators they invented. In beginning stage ಅಲ್ಲಿ ಮ್ಯಾಥಮೆಟಿಷಿಯನ್ಸ್ ಆರ್ ಡೆವಲಪರ್ಸ್ ಏನು ಮಾಡಿರು? ಸೈಂಟಿಸ್ಟ್ ಅಂದರೆ thousands of ಕ್ಯಾಲ್ಕುಲೇಟರ್ಸ್ನ ಡಿಸೈನ್ ಮಾಡಿರು. ಅದರಲ್ಲಿ ಇಟ್ ಗೋಸ್ ಫಾರ್ ಅ ಚೆಕ್. ಓಕೆ, ಅದರಲ್ಲಿ ದೇ ಗೇವ್ 8 perfect calculators. Still now we are using some calculators. We'll see one by one. ನೋಟ್ ಮಾಡ್ಕೋತೀರಾ? The first one is abacus calculator. ಕೇಳಿದ್ದೀರಾ abacus calculator? It was the
ಫಸ್ಟ್ ಕ್ಯಾಲ್ಕುಲೇಟರ್ ಅಲ್ವಾ, ಯಾವಾಗ ಬಂದಿರೋದು 2700 years ಬ್ಯಾಕ್ ಬಿಫೋರ್ ಕ್ರೈಸ್ಟ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಪಾಸ್ಕಲ್ಸ್ ಕ್ಯಾಲ್ಕುಲೇಟರ್ in 1652 and stepped Reconer calculator in 1694, arithrometer in 1820, comptometer and comptograph in 1889, and the difference engine, analytic engine 1882 and 1834, and the millennium calculator in 1894. We'll see one by one. Note ಮಾಡ್ಕೊಂಡ್ರಾ? Done. ಬಾಯ್ಸ್ ಎಲ್ಲ ಮುಗ್ದಾಯ್ತು, ಗರ್ಲ್ಸೇ ಸ್ಲೋ ಇದ್ದೀರಾ. ಡನ್? ಎಸ್. ದ ಫಸ್ಟ್ ಕ್ಯಾಲ್ಕುಲೇಟರ್ ಅಬ್ಯಾಕಸ್. ಅಬ್ಯಾಕಸ್ ಅಂದ್ರೆ ಹೆಂಗಿತ್ತು ಅದು ಗೊತ್ತಾ? ಸಿ, ದಿಸ್ ಇಸ್ ದ ಫಾರ್ಮೆಟ್ ಫಾರ್ ದ ಅಬ್ಯಾಕಸ್. ದಿಸ್ ಇಸ್ ಅ ಫ್ರೇಮ್, ಆಯ್ತಾ? ಇದನ್ನ ಫ್ರೇಮ್ ಅಂತೀವಿ. ಅಂಡ್ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಅ ಏನು ರೋಪ್ಸ್. ದಿಸ್ ಅನ್ನ ಪೆಟಲ್ಸ್ ಅಂತ. ಸೊ ಇವಾಗ ಪ್ರೈಮರಿ ಸ್ಕೂಲ್ಸ್ ಎಲ್ಲ ನೋಡಿರೆ ಇಟ್ಟಿರ್ತಾರೆ ಮಕ್ಕಳಿಗೆ ಟು ಕ್ಯಾಲ್ಕುಲೇಟ್ ದ ಥಿಂಗ್ಸ್ ವೆರಿ ಈಸಿಲಿ ಅಲ್ವಾ. ಏನು ಮಾಡ್ತಾರೆ, ಈ ಪೆಟಲ್ಸ್ನ ಮೂವ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಓಕೆ, ದಿಸ್ ಇಸ್ ದ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಕ್ವಶನ್ ಅಲ್ಲಿ ತುಂಬಾ ಸಲ ಬಂದಿದೆ, ವಿಚ್ ಇಸ್ ದ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್? Abacus is the first mechanical calculator device. So it calculation tools that perform mathematical function by sliding the counters along with the rods and beads. Rods andre idu, beads andre idu. Idun move ಮಾಡಿ they do the calculation. Okay. The second calculator is Pascal's calculator. So in 1642 ಅಲ್ಲಿ ಇನ್ವೆಂಟ್ ಆಯಿತು. It is the first automatic calculator. ಸೊ ಫಸ್ಟ್ ಕ್ಯಾಲ್ಕುಲೇಟರ್ ಅಲ್ಲಿ ಏನ್ ಮಾಡಿರು, ಅಬ್ಯಾಕಸ್ ಅಲ್ಲಿ ಫೀಟ್ಸ್ ಇತ್ತಲ್ಲ, ಅದನ್ನ ಮೂವ್ ಮಾಡಿ ದೇ ಯೂಸ್ ಟು ಕ್ಯಾಲ್ಕುಲೇಟ್ ಅಲ್ವಾ. ಈಗ ಗಿಯರ್ ಸಿಸ್ಟಮ್ ಇನ್ವೆಂಟ್ ಆಯ್ತು. ಲೈಕ್ ಗಿಯರ್ಸ್ ಇರುತ್ತೆ, ಗಿಯರ್ಸ್ ಮೂವ್ ಮಾಡಿ ದೇ ಡೂ ದ ಕ್ಯಾಲ್ಕುಲೇಷನ್. ಓಕೆ ಓಕೆ. ಸೊ ಪಾಸ್ಕಲ್ಸ್ ಅಲ್ಲಿ ವಿ ಕ್ಯಾನ್ ಡೂ ಒನ್ಲಿ ದ ಅಡಿಷನ್. ಓಕೆ, so this is the Pascal's calculator. These are the gears. ಕಾಣಿಸ್ತಿದ್ಯಾ? ಈ gears ನ ಮೂವ್ ಮಾಡಿ ನಂಬರ್ಸ್ ಇದೆ ಅಲ್ಲ, ಅಲಾಂಗ್ ವಿತ್ ದಿಸ್ ಏನಾಗುತ್ತೆ, ಈ gears ಮೂವ್ ಮಾಡುವಾಗ ಕ್ಯಾಲ್ಕುಲೇಷನ್ ನ ನಡೆಯುತ್ತೆ. ಓಕೆ, ಜಸ್ಟ್ ತಿಳ್ಕೊಳ್ಳಿ ಏನಂತ. ಓಕೆ, ಇನ್ ಡೆಪ್ತ್ ಆಗಿ ಹೋಗೋದ ಅವಶ್ಯಕತೆ ಇಲ್ಲ. ದೆನ್ ದ ಥರ್ಡ್ ಒನ್ ಸ್ಟೆಪ್ಡ್ ರೆಕಾನರ್. ಪಾಸ್ಕಲ್ಸ್ ಕ್ಯಾಲ್ಕುಲೇಟರ್ ಇದೆ ಅಲ್ಲ, ಅದ್ರನ್ನ ಒಂದ್ ಸ್ವಲ್ಪ ಆಲ್ಟರ್ ಮಾಡಿ ಬಂದಿರೋದೆ ಸ್ಟೆಪ್ಡ್ ರೆಕಾನರ್. ಸೊ ಆತರ ಯಾರು, ಲೆಬನೀಶ್ ಅನ್ನೋದು stepped reckoners ಆತವ್. Okay, so it was invented by the German mathematician Leibniz.
ಅರಿಥ್ಮೋಮೀಟರ್. ಸೊ ಲಾಸ್ಟ್ ಪಾಸ್ಕಲ್ಸ್ ಮತ್ತೆ ಸೆಕೆಂಡ್ ಒನ್ ಏನ್ ನೋಡ್ದು? ಫಸ್ಟ್ ಕ್ಯಾಲ್ಕುಲೇಟರ್ ವಾಸ್, ಸೆಕೆಂಡ್ ಒನ್ ವಾಸ್ ಎಸ್ ಅರಿಥ್ಮೋಮೀಟರ್ ಅನ್ನೋದು ಪಾಸ್ಕಲ್ಸ್ ಅಲ್ಲಿ ಏನ್ ಮಾಡ್ತಿತ್ತು? ಒನ್ಲಿ ದ ಅಡಿಷನ್, ರೈಟ್? ಬಟ್ ಅರಿಥ್ಮೋಮೀಟರ್ ಅಲ್ಲಿ ALU ಅರ್ಥಮೆಟಿಕ್ ಆಪರೇಷನ್ಸ್ ಎಲ್ಲಾನು ಬಂತು. ಅಡಿಷನ್, ಸಬ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಓಕೆ, ವಾಟ್ ಇಸ್ ಕೌಂಟೋಮೀಟರ್? ಅಲ್ಲೇ ಫೋನ್ಸ್ ಅಲ್ಲೆಲ್ಲ ಕೀಪ್ಯಾಡ್ ಬರ್ತಿತ್ತು, ಗೊತ್ತಾಯ್ತಾ? ಕೀಪ್ಯಾಡ್ ಬರುತ್ತೆ. ಸೊ ಈ ಕ್ಯಾಲ್ಕುಲೇಟರ್ ಅಲ್ಲೇ ಫಸ್ಟ್ ಟೈಮ್ ಕೀ ತಗೊಂಡ್ಬಂದಿದ್ದಾರೆ. ಓಕೆ, ಸೊ ನಾವು ಇವಾಗ ಸ್ಮಾರ್ಟ್ ಫೋನ್ಸ್ ಎಲ್ಲ ಕೀ ಎಲ್ಲ ಹೋಯ್ತಲ್ವಾ? ವಿಲ್ ಯೂಸ್ ಒನ್ಲಿ ಒನ್ ಕೀ. ಏನಕ್ಕೆ ಆ ಕೀ ಯೂಸ್ ಮಾಡ್ತೀವಿ ಸ್ಮಾರ್ಟ್ ಫೋನ್ಸ್ ಅಲ್ಲಿ? ಒಂದೇ ಒಂದು ಕೀ ಬಟನ್ ಇದೆ, ಆನ್ ಅಂಡ್ ಆಫ್ ಬಟನ್ ಅಲ್ವಾ? ಸೊ ವಿ ವಿಲ್ ಯೂಸ್ ಒನ್ಲಿ ದಟ್. ಒಂದೇ ಬಟನ್ ಎರಡು ಆಪರೇಷನ್ ಮಾಡಿದ್ರೆ ಅದನ್ನ ಏನ್ ಕೀ ಅಂತ ಕೇಳ್ತೀವಿ? ಟಾಗಲ್ ಕೀ. ಓಕೆ, ಕಾಂಪ್ಟೋಮೀಟರ್ ಅಲ್ಲಿ ಫಸ್ಟ್ ಕೀ ಡ್ರೈವನ್ ಆಡಿಂಗ್ ಕ್ಯಾಲ್ಕುಲೇಷನ್ ಮೆಷಿನ್ ಅದೇ, ಅಂಡ್ ದೆನ್ ಇಟ್ ವಾಸ್ ಫೆಲ್ಟ್ ಪ್ಯಾಟೆಂಟ್. ಏನು ಹಂಗಂದ್ರೆ ಸೈಂಟಿಸ್ಟ್ ಏನ್ ಮಾಡಿದ್ರು, ಈ ಕ್ಯಾಲ್ಕುಲೇಟರ್ ಮುಂದೆವರೆಗೂ ಜಸ್ಟ್ ದೇ ಇಂಟ್ರಡ್ಯೂಸ್ಡ್ ಅಂಡ್ ರಿಲೀಸ್ ಮಾಡ್ದಾಗ ಹಂಗೆ ಇಟ್ಟಿದ್ರು, ಫಾರ್ ದೇರ್ ಯೂಸ್, ಸೈಂಟಿಫಿಕ್ ಯೂಸ್ಗಾಗೆ ಇಟ್ಟಿದ್ರು. ಫಸ್ಟ್ ಟೈಮ್ ಒಂದು ಕ್ಯಾಲ್ಕುಲೇಟರ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಲೀಗಲ್ ಅಪ್ರೂವಲ್ ತಗೊಂಡು ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ದಟ್ ವಾಸ್ ದ ಕ್ಯಾಲ್ಕುಲೇಟರ್ ಕಾಂಪ್ಟೋಮೀಟರ್. ಓಕೆ, Levan is the first to invent this. He is the author of this. And the comptometers adding, yes, ಇನ್ನೊಂದು ಏನಂದ್ರೆ ಈ ಕಾಂಪ್ಟೋಮೀಟರ್ ಏನ್ ಮಾಡ್ತು, ಪ್ರಿಂಟಿಂಗ್ ಸಿಸ್ಟಮ್ನು ಕೊಡ್ತು. ನಾಟ್ ಓನ್ಲಿ ಕೀ ಡ್ರೈವನ್ ಮೆಥಡು ಬಂದಿತ್ತು, ಪ್ರಿಂಟಿಂಗ್ ಮೆಕ್ಯಾನಿಸಮು ಇದು ಇಂಟ್ರಡ್ಯೂಸ್ ಮಾಡಿದ್ರು. ಓಕೆ, ಇನ್ 1889. ಸೊ ದಿಸ್ ಇಸ್ ಹೌ ಇಟ್ ಲುಕ್ ಲೈಕ್ಸ್. ಇಲ್ಲಿ ಕಾಣಿಸ್ತಿದ್ಯಾ ಇದೆಲ್ಲ? ದೀಸ್ ಆರ್ ದ ಕೀಸ್, ರೈಟ್? Then okay, the difference engine and next one analytic engine anta barutte. So difference engine and the next one is analytic engine. Idu eradu ಏನಂದ್ರೆ this is also for the mathematical calculation ಗಾಗಿ introduce ಮಾಡಿದ್ದ ಒಂದು device. So the difference engine ಗೂ analytic engine ಗೂ ಆತರ ಯಾರು? ಚಾರ್ಲ್ಸ್ ಬಾಬೇಜ್. ಸೊ ಚಾರ್ಲ್ಸ್ ಬಾಬೇಜ್ ಏನೇನೆಲ್ಲ ಯಾವುದೆಲ್ಲ ಇನ್ವೆನ್ಷನ್ ಮಾಡಿದ್ರು? ಫಸ್ಟ್ the computer andru, the author of computer, and then difference engine go avre author, the analytical engineer go avre. See, ಇನ್ನೊಂದು ಡಿಫ್ರೆನ್ಸ್ ಇದೆ. ಕ್ವೆಶ್ಚನ್ ಅಲ್ಲಿ ಹಿಂಗೆ ಕೇಳ್ತಾರೆ, who is the author of computer? Okay, and who is the author for the digital computer is different, who is the author for the modern computer is different. Okay, now we should not confuse them. Next, yes, different engine ಹಿಂಗೆ ಫಿಗರ್ ಇತ್ತು. ಆ್ಯಂಡ್ ದೆನ್ ಕಮಿಂಗ್ ಟು ಅನಾಲಿಟಿಕಲ್ ಇಂಜಿನ್, ಸೇಮ್ ಯಾರ ಆಥರ್ ಇದಕ್ಕೆ? ಚಾರ್ಲ್ಸ್ ಬಾಬೇಜ್. ಓಕೆ, ಇದು ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಅಂತೀವಿ. ಸೊ ಇಲ್ಲಿ ಸಿ ಅನಾಲಿಟಿಕಲ್ ಇಂಜಿನಿಯರ್ ಇನ್ ಡಿಜಿಟಲ್ ಇಂಜಿನಿಯರಿಂಗ್ ವಿ ಕ್ಯಾನ್ ಡೂ ಒನ್ಲಿ ಅಡಿಷನ್ ಮಾತ್ರ ಮಾಡೋಕ್ಕಾಗ್ತಿತ್ತು. ಓಕೆ, ಇನ್ ಅನಾಲಿಟಿಕ್ ಇಂಜಿನ್ ಬರುವಾಗ ದೇ ಡೂ ಅಡಿಷನ್ ಆ್ಯಂಡ್ ಸಬ್ರಾಕ್ಷನ್. ಓಕೆ, ದೆನ್ ಟು ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಅಂಡ್ ಪ್ರಿಂಟ್, ಇಲ್ಲಿಯೂ ಪ್ರಿಂಟಿಂಗ್ ಮೆಕ್ಯಾನಿಸಮ್ ಇಂಟ್ರಡ್ಯೂಸ್ ಆಗಿತ್ತು. ಅಂಡ್ ದ ಫಾದರ್ ಆಫ್ ಕಂಪ್ಯೂಟರ್ ಇಸ್ ಹೂ? ಚಾರ್ಲ್ಸ್ ಬಾಬೇಜ್. ಅಂಡ್ ಮೂವಿಂಗ್ ಫಾರ್ವರ್ಡ್, ದಿಸ್ ಇಸ್ ದ ಇಮೇಜ್ ಆಫ್ ಅನಾಲಿಟಿಕ್ ಇಂಜಿನ್. ದಿಸ್ ಇಸ್ ದ ಲಾಸ್ಟ್ ಅಲ್ವಾ, 8th ಕ್ಯಾಲ್ಕುಲೇಟರ್ ಏನು? ಮೆಲಿನಸ್ ಕ್ಯಾಲ್ಕುಲೇಟರ್ ಅಲ್ಲಿ ಏನ್ ಇಂಟ್ರಡ್ಯೂಸ್ ಮಾಡಿದ್ರು ಅಂದ್ರೆ, ಇವಾಗ ಓಲ್ಡರ್ ಟೈಮ್ ಅಲ್ಲಿ, ಇವಾಗ ನಾನು 2 into 5 how they used to calculate 2 into 2 into 2 into 2 ಅಲ್ವಾ? ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಆನ್ ದಟ್ ಟೈಮ್. ಸೊ ಮಿಲಿನಸ್ ಏನ್ ಇಂಟ್ರಡ್ಯೂಸ್ ಮಾಡುತ್ತೆ ಅಂದ್ರೆ, ಸೊ ಇದನ್ನ 5 times ಬರೆಯಕ್ ಬೇಕಿಲ್ಲ, 2 into 5 10 ಅಂತ ಒಂದೇ ಸಲ ವಿ ಕ್ಯಾನ್ ಡೂ ಅಂತ ಇಂಟ್ರಡ್ಯೂಸ್ ಮಾಡಿದ್ದೆ ಮಿಲಿನಸ್. ಓಕೆ, ದೆನ್ ಫಸ್ಟ್ ಕಮರ್ಷಿಯಲಿ ಸಕ್ಸಸ್ಫುಲ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ನ ರಿಪೀಟೆಡ್ಲಿ ಇಟ್ ಕ್ಯಾನ್ ಡೂ. ಓಕೆ, repeated addition and repeated calculations ಮಾಡ್ತಿದ್ದು. ಮಲ್ಟಿಪ್ಲಿಕೇಶನ್ could perform all the basic arithmetic. ಈ ಕ್ಯಾಲ್ಕುಲೇಟರ್ ಅಲ್ಲೂ ಏನ್ ಮಾಡಬಹುದು? ಅಡಿಷನ್, ಸಬ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಎಲ್ಲಾನು ಮಾಡಬಹುದು. ಅಂಡ್ ಇಟ್ ವಾಸ್ ಇನ್ವೆಂಟೆಡ್ ಬೈ ದಿ ಸ್ಟ್ರೈಗರ್. ಓಕೆ, ದೆನ್ ಮೂವಿಂಗ್ ಫಾರ್ವರ್ಡ್, ಸೊ ಮಿಲಿನರ್ ಲುಕ್ ಲೈಕ್ ದಿಸ್. ಇಲ್ಲಿ ಕಾಣಿಸ್ತಿದ್ಯಾ ನಂಬರ್ ಸಿಸ್ಟಮ್?
ಸೊ ಹಿಂಗೆ ಆಪ್ರೇಟ್ ಮಾಡ್ತಿದ್ರು. ಆ್ಯಂಡ್ ದೆನ್ ಮೂವಿಂಗ್ ಫಾರ್ವರ್ಡ್, ಕಂಪ್ಯೂಟರ್ ಆರ್ಕಿಟೆಕ್ಚರ್. ವಿ ಆಲ್ ನೋ ಅಲ್ವಾ ಕಂಪ್ಯೂಟರ್ ಹೆಂಗೆ ಬಿಲ್ಡ್ ಆಗಿತ್ತು. ಸೊ ಕಂಪ್ಯೂಟರ್ನ ಬೇಸಿಕ್ ಪ್ರಾಸೆಸ್ ಏನು, ಹೆಂಗ್ ಕಂಪ್ಯೂಟರ್ ವರ್ಕ್ ಆಗುತ್ತೆ, ಯೂಸರ್ IOP ಅಲ್ವಾ. IOP ಅಂದ್ರೆ ಏನು, ಪ್ರಾಸೆಸಿಂಗ್. ಸೊ ರಾ ಡೇಟಾವಾಗಿ ಇನ್ಪುಟ್ ನಾವೇನು ಪಾಸ್ ಮಾಡ್ತೀವಿ ಅದನ್ನ ಏನು ಮಾಡುತ್ತೆ, ಪ್ರಾಸೆಸ್ ಮಾಡುತ್ತೆ. ಪ್ರಾಸೆಸ್ ಆದ್ಮೇಲೆ ನಮ್ಗೆ ಏನು ಕೊಡುತ್ತೆ, ಔಟ್ಪುಟ್ ಕೊಡುತ್ತೆ. ದಿಸ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಅಲ್ವಾ. ಸೊ ಕಂಪ್ಯೂಟರ್ ಇಸ್ ಅ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಮೇಕ್ಸ್ ಎನಿ ಟಾಸ್ಕ್ ಇನ್ಕ್ರಿಪ್ಟ್ ಅಲ್ವಾ. ಇದು ಮೆಷಿನ್ ಅನೇನು ದ ಹ್ಯೂಮನ್ಗೂ ಕಂಪ್ಯೂಟರ್ಗೆ ಏನು ಡಿಫ್ರೆನ್ಸ್, ಇಟ್ ಈಸ್ ವೆರಿ ಫಾಸ್ಟ್ ದೆನ್ ದ ಹ್ಯೂಮನ್ ಅಲ್ವಾ. ಹ್ಯೂಮನ್ CPU ಫಾಲೋಸ್ ದ, ವಾಟ್ ಇಸ್ CPU, ಏನು ಮಾಡುತ್ತೆ ಅದು, ಅಲ್ವಾ. ಸೊ ಇವಾಗ ಲೈಕ್ okay, CPU later we will see, we have a separate topic for that. And complete CPU follows step by steps to complete each instruction that has been given to it. The design and organization of a computer system defines how its hardware components work. See, iva computer annadu it's depends only on software ಅಲ್ಲಿ ವರ್ಕ್ ಆಗುತ್ತಾ, only the software with the help of ಅದನ್ನ ಹಂಗೆ ಡಿಸೈನ್ ಮಾಡಿದ್ರಾ, ಇಲ್ಲ. It is a combination of software and hardware. So we'll see the architecture. Yes, these are the 5 fundamental components of computer system. First one, you know, second, third, and arithmetic logic operator and control unit. We'll see one by one. So what is the input? Input annadenu, input unit andre enu, the user is giving a raw data andre enu, whatever in their mind without thinking anything they will give ಅಲ್ವಾ. ಅದನ್ನ ಪ್ರಾಸೆಸ್ ಮಾಡಿಕೊಡೋದೇ ಕಂಪ್ಯೂಟರ್ ವರ್ಕ್ ಅಲ್ವಾ. ಸಿ ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳುತ್ತೆ, ಬೈನರಿ ಲ್ಯಾಂಗ್ವೇಜ್ ಅಲ್ವಾ. ಬೈನರಿ ಲ್ಯಾಂಗ್ವೇಜ್ ಅಂದ್ರೆ ವಾಟ್ ಇಸ್ ದಟ್, zeros and ones ಅಲ್ವಾ. ಎಸ್, ದ ಇನ್ಪುಟ್ ಯೂನಿಟ್ ಇಸ್ ಅ ಪಾರ್ಟ್ ಆಫ್ ಕಂಪ್ಯೂಟರ್ ಸೈನ್ಸ್ ವಿಚ್ ಸಿಸ್ಟಮ್ ವಿಚ್ ಅಕ್ಸೆಪ್ಟ್ ದ ಡೇಟಾ ಅಲ್ವಾ. ಇನ್ಪುಟ್ ಏನು ಮಾಡುತ್ತೆ, ಡೇಟಾ, ಯೂಸರ್ ಏನು ಡೇಟಾ ಕೊಡ್ತಿದ್ದೀವೋ ಅದನ್ನ ಅಕ್ಸೆಪ್ಟ್ ಮಾಡಿ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತೆ, ಅದು CPU ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಎಸ್, ಆ CPU ಎಸ್, ಬಿಫೋರ್ ಸೆಂಡಿಂಗ್ ಟು CPU ಮೆಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿ, ದಟ್ ಇಸ್ zeros and ones ಕನ್ವರ್ಟ್ ಮಾಡಿ ದಟ್ ವಿಲ್ ಸೆಂಡ್ ಟು ದ CPU ಅಲ್ವಾ. ಸರಿ, ಇನ್ಪುಟ್ ಡಿವೈಸ್ ಎಕ್ಸಾಂಪಲ್ಸ್, ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಮೈಕ್ರೋಫೋನ್. ಮೈಕ್ರೋಫೋನ್ ಅಂದ್ರೆ ಏನು, ಸ್ಮಾರ್ಟ್ ಫೋನ್ಸ್. ಅಂಡ್ ವಾಟ್ ಇಸ್ ವೆಬ್ ಕ್ಯಾಮ್, ಎಸ್, camera of the system alva, and touch screen. What is the output unit? As usual, user ಏನು ಡೇಟಾ ಕೊಟ್ಟಿದ್ವೋ ಅದನ್ನ ಪ್ರಾಸೆಸ್ ಮಾಡಿ ಔಟ್ಪುಟ್ ಆಗಿ ಇಟ್ ವಿಲ್ ಗಿವ್, ರೈಟ್. ಎಸ್, ದಟ್ ರಿಸೀವ್ ದ ಪ್ರಾಸೆಸ್ಡ್ ಡೇಟಾ. CPU ಇಂದ ಡೇಟಾ ಪ್ರಾಸೆಸ್ ಮಾಡಿರೋದ ರಿಸೀವ್ ಮಾಡಿ ಹ್ಯೂಮನ್ ರೀಡಬಲ್ ಲ್ಯಾಂಗ್ವೇಜ್ ಆಗಿ, ಇವಾಗ ಔಟ್ಪುಟ್ ಬರುವಾಗ ನಮ್ಮ ಮೆಷಿನ್ ಲ್ಯಾಂಗ್ವೇಜಲ್ಲೇ ಬರುತ್ತಾ, ಇಲ್ಲ ಅಲ್ವಾ. ನಾವು ಹೆಂಗೆ ಇನ್ಪುಟ್ ಕೊಟ್ಟಿದ್ದೀವೋ ಆ ಲ್ಯಾಂಗ್ವೇಜಲ್ಲೇ ನಮಗೇನು ಬರುತ್ತೆ, ಔಟ್ಪುಟ್ ಬರುತ್ತೆ. ಆ್ಯಂಡ್ ಎಕ್ಸಾಂಪಲ್ಸ್ ಆಫ್ ಔಟ್ಪುಟ್ ಡಿವೈಸ್ ಏನೇನು, ಮಾನಿಟರ್ಸ್, ಪ್ರಿಂಟರ್ಸ್, ಪ್ಲಾಟರ್. ಪ್ಲಾಟರ್ ಅಂದರೆ ಪ್ಲಾಟರ್, ಜೋರಾಗಿ ಮಾತಾಡಿ, ಅಲ್ವಾ. ಸೊ ಪ್ರಿಂಟರ್ಗೂ ಪ್ಲಾಟರ್ಗೂ ಏನು ಡಿಫ್ರೆನ್ಸ್, ನೋ ಐಡಿಯಾ. ಸೊ ಪ್ರಿಂಟರ್ ನೀವು ಪ್ರಿಂಟರ್ನ ಝೂಮ್ ಮಾಡಿ ನೋಡಿದ್ರೆ ಇಟ್ ವಿಲ್ ನಾಟ್ ಗಿವ್ ಯು ದ ಅಕ್ಯುರೇಟ್ ಥಿಂಗ್ಸ್ ಅಲ್ವಾ, ಬ್ಲರ್ ಆಗೇ ಇರುತ್ತೆ. ಪ್ಲಾಟರ್ ಹಂಗಲ್ಲ, ಇಟ್ ವಿಲ್ ಗಿವ್ ಯು ದ ಪಿಕ್ಚರ್ಸ್. ಹೆಂಗೆ ಆ್ಯಕ್ಚುಲಿ ಕಂಪ್ಯೂಟರ್ಗೆ ನಾವು ಇವಾಗ ಪಿಕ್ಚರ್ಸ್ ಕೊಡ್ತೀವಲ್ಲ, ಅದು ಹೆಂಗೆ ಬಂದು ತಗೊಳುತ್ತೆ, ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಅದು ಹೆಂಗೆ ಪ್ರಾಸೆಸ್ ಮಾಡುತ್ತೆ, ಪಿಕ್ಸೆಲ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಪ್ರಾಸೆಸ್ ಮಾಡಿಕೊಡುತ್ತೆ ಅಲ್ವಾ. ಸೊ ಪ್ಲಾಟರ್ಸ್ ಅಲ್ಲೂ ಹಂಗೆ ಪಿಕ್ಸೆಲ್ಸ್ ಅಲ್ಲಿ ಒಂದೊಂದು ಸೆಲ್ಸ್ನು ನೋಡಿ ಇಟ್ ವಿಲ್ ಗಿವ್ ಯು ದ ಎಕ್ಸಾಕ್ಟ್ಲಿ ಏನಿದೆಯೋ ಆ ಗ್ರಾಫ್ ಫಾರ್ಮೆಟ್ ಎಲ್ಲ ಅದು ಕೊಡುತ್ತೆ. ಆ್ಯಂಡ್ ಎಸ್, ಬ್ಲಾಕ್ ಡಯಾಗ್ರಾಮ್, ಡೇಟಾ ಕೊಡ್ತೀವಿ, ಇನ್ಪುಟ್ ಡಿವೈಸಿಗೆ ಹೋಗುತ್ತೆ ಆ್ಯಂಡ್ ಇಟ್ ವಿಲ್ ಮೂವ್ ಟು ಎಲ್ಲಿಗೆ ಹೋಗುತ್ತೆ, CPU ಇಂದ ಔಟ್ಪುಟ್ ಡಿವೈಸ್. ಓಕೆ, CPU ಅಲ್ಲಿ ಏನೇನಿರುತ್ತೆ, ವಾಟ್ ಈಸ್ ದ ಕಾಂಬಿನೇಷನ್ ಆಫ್ CPU? ALU ಪ್ಲಸ್ CU ಅಲ್ವಾ. CUಗೂ CPUಗೆ ಫಸ್ಟ್ CPU ಅಂದ್ರೆ ಏನು ಹೇಳಿ, ಒಟ್ಟು CPU ಏನೆಲ್ಲ ಮಾಡುತ್ತೆ, ಕೊಡೋ ಡೇಟಾನ. ಸೊ ಫಾರ್ ಎಕ್ಸಾಂಪಲ್ ಇಫ್ ವಿ ಟೇಕ್ ಅ ಕಿಚನ್
ಕಿಚನ್ ಅಲ್ಲಿ ಚೆಫ್ ಇರ್ತಾರೆ. ಕಿಚನ್ ಅನ್ನೋದು ಇಟ್ ಇಸ್ ಅ ಕಂಪ್ಯೂಟರ್. ಚೆಫ್ ಒಳಗಡೆ ಇರೋರು ಯಾರು? CPU. ಸೊ ಕಿಚನ್ ಏನಾರ ವರ್ಕ್ ಮಾಡುತ್ತಾ ಹೋಗಿ? ಇಲ್ಲ ಅಲ್ವಾ, ಚೆಫೇ ತಾನೇ ವರ್ಕ್ ಮಾಡೋದು. ಅದೇ ತರನೇ ಕಂಪ್ಯೂಟರ್ ಇಸ್ ಲೈಕ್ ಅ ಫ್ರೇಮ್ ವರ್ಕ್ ಅಷ್ಟೇ. ಅದು ಒಳಗಡೆ ಎಲ್ಲ ಕೆಲಸನೂ ಮಾಡೋದು ಯಾರು? CPU. ಅಂಡ್ ವಾಟ್ ಇಸ್ CU? ಕಂಟ್ರೋಲ್ ಯೂನಿಟ್ ಅಲ್ವಾ. ಏನ್ ಮಾಡುತ್ತೆ ಅದು? ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ? CPUಗೂ CUಗೂ ಏನ್ ಡಿಫ್ರೆನ್ಸ್? ಐಡಿಯಾ? ಏನ್ ಮಾಡುತ್ತೆ ಅಂದ್ರೆ CPU ಏನೆಲ್ಲ ಕೆಲಸ ಮಾಡಬೇಕು ಅಂತ ಏನಿಗೆ CPUಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಓಕೆ, ಅಂಡ್ ಇಟ್ ವಿಲ್ ಆಲ್ಸೋ ಮ್ಯಾನೇಜ್ ದ ಕಂಟ್ರೋಲ್ ಫ್ಲೋ. ಯಾವ್ಯಾವ ಇದರಲ್ಲಿ ಫ್ಲೋ ಆಗಬೇಕು ಡೇಟಾ, ಪ್ರಾಸೆಸ್ ಹೆಂಗ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಅಂಡ್ ವಾಟ್ ಇಸ್ ದಿಸ್ ಮೆಮೊರಿ? ಏನ್ ಮಾಡುತ್ತೆ ಈ ಮೆಮೊರಿ? ಮೆಮೊರಿ ಅಂದ್ರೆ ಏನು? ಡೇಟಾ ಸ್ಟೋರೇಜ್ ಅಲ್ವಾ. ಓಕೆ, ವಿಲ್ ಸಿ ವಿ ಹ್ಯಾವ್ ಸಪ್ರೇಟ್ ಟಾಪಿಕ್ಸ್. ಪ್ರೈಮರಿ ಮೆಮೊರಿ ಅಂಡ್ ಸೆಕೆಂಡರಿ ಮೆಮೊರಿ ಅಂತ ಎರಡು ಮೆಮೊರಿ ಇದೆ, ರೈಟ್? ಸ್ಟೋರೇಜ್ ಯೂನಿಟ್. ಸ್ಟೋರೇಜ್ ಯೂನಿಟ್ ಅಲ್ಲಿ ಏನ್ ಮಾಡುತ್ತೆ? ಡೇಟಾ ಸ್ಟೋರ್ ಮಾಡುತ್ತೆ. ಏನೆಲ್ಲ ಇನ್ಸ್ಟ್ರಕ್ಷನ್ ಇದೋ ಅದನ್ನ ಎಲ್ಲ ಸ್ಟೋರ್ ಮಾಡುತ್ತೆ. ರಿಸಲ್ಟ್ಸ್. ಸ್ಟೋರೇಜ್ ಅಲ್ಲಿ 2 ಟೈಪ್ಸ್ ಇದೆ ಅಲ್ವಾ? ಏನೇನು 2 ಟೈಪ್ಸ್ ಆಫ್ ಸ್ಟೋರೇಜಸ್? ಪ್ರೈಮರಿ ಸ್ಟೋರೇಜ್ ಅಂಡ್ ಸೆಕೆಂಡರಿ ಸ್ಟೋರೇಜ್. ಏನ್ ಡಿಫ್ರೆನ್ಸ್ ಅಪ್ಪ ಇದಕ್ಕೆ ಎರಡಕ್ಕೂ? ವಾಟ್ ಪ್ರೈಮರಿ ವಿಲ್ ಡೂ, ವಾಟ್ ಸೆಕೆಂಡರಿ ವಿಲ್ ಡೂ? ಗೊತ್ತಿಲ್ವಾ? ಪ್ರೈಮರಿ ಅನ್ನೋದು ಟೆಂಪರವರಿ ಸ್ಟೋರೇಜ್, ಸೆಕೆಂಡರಿ ಸ್ಟೋರೇಜ್ ಅನ್ನೋದು ಇಟ್ ಇಸ್ ಅ ಪರ್ಮನೆಂಟ್, ಅದಾವುದು ನಾನ್ ವಾಲಟೈಲ್ ಸ್ಟೋರೇಜ್ ಅಂತ ಹೇಳ್ತೀವಿ. ವಿಲ್ ಸಿ. ಎಸ್, ಪ್ರೈಮರಿ ಸ್ಟೋರೇಜ್ ಯೂಸ್ ಟು ಸ್ಟೋರ್ ದ ಡೇಟಾ ವಿಚ್ ಇಸ್ ಬೀಯಿಂಗ್ ಕರೆಂಟ್ಲಿ ಎಕ್ಸಿಕ್ಯೂಟೆಡ್. ಫಾರ್ ಎಕ್ಸಾಂಪಲ್, ಇದು ಟೆಂಪರವರಿ ಸ್ಟೋರೇಜ್ ಅಂತ ಹೇಳ್ತೀವಲ್ವಾ. ಏನಾಗುತ್ತೆ ಇವಾಗ ಕರೆಂಟ್ ಅವ್ರ ಚಾರ್ಜ್ ಖಾಲಿಯಾಗಿ ಇವಾಗ ಏನಾರ PDF or PPT ಪ್ರಿಪೇರ್ ಮಾಡ್ತಿದ್ದೀರಾ ಅಂದ್ರೆ, ಇಫ್ ಕರೆಂಟ್ ಗಾನ್ ಸಡನ್ಲಿ ಏನಾಗುತ್ತೆ? ಡೇಟಾ ವಿಲ್ ಬಿ ಎರೇಸ್ಡ್. ಓಕೆ, ಅಂಡ್ ದಿಸ್ ವಿ ಕಾಲ್ ಇಟ್ ಆಸ್ ಅ ವಾಲಟೈಲ್. ನೋಟ್ ಮಾಡ್ಕೊಳ್ರೋ, ಫಾಸ್ಟ್ ಹೋಗ್ತಿದ್ನಾ? ಓಕೆ ಓಕೆ, ನೋಟ್ ಇಟ್ ಡೌನ್. ಜಸ್ಟ್ ಅಟ್ ಲೀಸ್ಟ್ ನೋಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಎಸ್, as I said, ಕಂಪ್ಯೂಟರ್ ಟರ್ನ್ ಆಫ್ ಆದರೆ ಡೇಟಾ ಏನಾಗುತ್ತೆ? ಲಾಸ್ ಆಗುತ್ತೆ. ಎಕ್ಸಾಂಪಲ್, ರ್ಯಾಮ್, ರೋಮ್ ಇದೆಲ್ಲಾನು, ಫ್ಲಾಶ್ ಮೆಮೊರಿ, ಕ್ಯಾಚ್ ಮೆಮೊರಿ ಇದೆಲ್ಲಾನು ಪ್ರೈಮರಿ ಮೆಮೊರಿ. ಇದು ಆ್ಯಕ್ಚುಲಿ ರಿಪೀಟೆಡ್ ಕ್ವೆಶನ್ಸ್, ನೋಟ್ ಮಾಡ್ಕೊಳ್ಳಿ. ರ್ಯಾಮ್, ರೋಮ್, ಕ್ಯಾಚ್ ಮೆಮೊರಿ, ಫ್ಲಾಶ್ ಮೆಮೊರಿ ಇವೆಲ್ಲ ಇಟ್ ಇಸ್ ಕಮ್ಸ್ ಅಂಡರ್ ಪ್ರೈಮರಿ ಸ್ಟೋರೇಜ್. ವಾಲಟೈಲ್ ಮೆಮೊರಿ ಅಂದರೆ ಯಾವುದ್ರಲ್ಲಿ ಬರುತ್ತೆ? ವಾಲಟೈಲ್ ಇಸ್ ಪ್ರೈಮರಿ ಮೆಮೊರಿ. ಸೊ ಟೆಂಪ್ರವರಿಗೆ ಬದಲು ವಿ ಕಾಲ್ ಇಟ್ ಆಸ್ ಅ ವಾಲಟೈಲ್. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಸೆಕೆಂಡರಿ ಸ್ಟೋರೇಜ್. ಓಕೆ, ಸೆಕೆಂಡರಿ ಸ್ಟೋರೇಜ್ ಏನಂದಿದೆ? ಇಟ್ ಇಸ್ ಅ ಪರ್ಮನೆಂಟ್ ಮೆಮೊರಿ. ಏನು ಮಾಡಬೇಕು? ಇಫ್ ಯು ಆರ್ ಡೂಯಿಂಗ್ ಎನಿಥಿಂಗ್ ಇನ್ ಅ ಫೈಲ್, PPT ಆರ್ ಸಮಥಿಂಗ್ ಯು ಆರ್ ಡೂಯಿಂಗ್, ಯು ಹ್ಯಾವ್ ಟು ಸೇವ್ ದ ಫೈಲ್ ಪ್ರಿಯಾರ್ಲಿ ಅಲ್ವಾ. ಒಂದು ಆ ಪ್ರಾಸೆಸ್ ನೀವು ಏನಾರ ಕ್ರಿಯೇಟ್ ಮಾಡುವಾಗ ಮುಂಚೆನೇ ಏನು ಮಾಡಬೇಕು? ಆ ಫೈಲ್ನ ಸೇವ್ ಮಾಡಿರಬೇಕು. ಆರ್ ಎಲ್ಸ್ ಅದಾದಮೇಲೆ ವಿ ಹ್ಯಾವ್ ಸೇವ್ ಮಾಡೋದಕ್ಕೆ ಏನು ಶಾರ್ಟ್ಕಟ್ ಕೀ? ಕಂಟ್ರೋಲ್ ಎಸ್ ಅಲ್ವಾ. ಸೊ ಇದನ್ನ ನಾವು ಸೇವ್ ಆಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದೇನು? ಸೇವ್ ಆಸ್ ಡಿಫ್ರೆನ್ಸ್ ಏನು? ಎಸ್, ಹೇಳ್ರೋ ಏನು? ಆ್ಯಕ್ಚುಲಿ ಸೇವ್ ಅಂದರೆ ಜಸ್ಟ್ ಇಟ್ ವಿಲ್ ಸೇವ್ ರ್ಯಾಂಡಮ್ಲಿ. ಅದೇ ಒಂದು ಫೈಲ್ ಕೊಡುತ್ತೆ, ಅಲ್ಲೇ ಸೇವ್ ಆಗುತ್ತೆ. ಸೇವ್ ಆಸ್ ಕೊಟ್ಟರೆ ನಾವು ಪಾತ್ ನೇಮ್ ಕೊಡ್ಬೋದು. ಯಾವ ಫೈಲಲ್ಲಿ ನಾವು ಸೇವ್ ಮಾಡಬೇಕೋ ಆ ಫೈಲ್ ನೇಮ್ ಕೊಟ್ಟು ಯಾವ ಪಾತಲ್ಲಿ ಸೇವ್ ಮಾಡಬೇಕೋ ಅದನ್ನು ನಾವು ಕೊಡ್ಬೋದು. ಓಕೆ, ದಟ್ ಇಸ್ ದ ಡಿಫ್ರೆನ್ಸ್. ಓಕೆ, ಎಕ್ಸಾಂಪಲ್ಸ್ ಫಾರ್ ಇದನ್ನ ಓಕೆ ಪರ್ಮನೆಂಟ್ ಸ್ಟೋರೇಜ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಇಸ್ ಅ ನಾನ್ ವಾಲಟೈಲ್ ಮೆಮೊರಿ. ಓಕೆ, ಪ್ರೈಮರಿ ಸ್ಟೋರೇಜ್ ಏನು? ಇಟ್ಸ್ ಅ ವಾಲಟೈಲ್ ಮೆಮೊರಿ. ಸೆಕೆಂಡರಿ ಇಸ್ ಅ ನಾನ್ ವಾಲಟೈಲ್, ಮೀನ್ಸ್ ಇಟ್ ವಿಲ್ ನೆವರ್ ಗೆಟ್ ಡೆಲೀಟ್. ಓಕೆ, ಎಕ್ಸಾಂಪಲ್ಸ್ HDD ಗೊತ್ತಾ ಏನಂತ? ಹಾರ್ಡ್ ಡಿಸ್ಕ್ ಡ್ರೈವ್ ಅಂದ್ರೆ ಏನು? ಪೆನ್ ಡ್ರೈವ್ ಯೂಸ್ ಮಾಡ್ತೀವಲ್ಲ ಅದೇ ಥರನೂ ಇಟ್ ಲುಕ್ಸ್ ಲೈಕ್. ಬಟ್ ಏನಂದರೆ ಮ್ಯಾಗ್ನೆಟಿಕ್
ಸ್ಟಿಕ್ ಆಗಿರುತ್ತೆ ಇದರಲ್ಲಿ. ಓಕೆ, ಇಟ್ ಅಬ್ಸರ್ವ್ ಥ್ರೂ ದ ಮ್ಯಾಗ್ನೆಟಿಕ್ ಇದು. ಅಂಡ್ ಸಾಲಿಡ್ ಸ್ಟೇಟ್ ಡ್ರೈವ್ ಅಂದ್ರೆ ಏನು? ಚಿಪ್ ತರ ಇರುತ್ತೆ. ಎಸ್. ಅಂಡ್ ವಾಟ್ ಇಸ್ ಸಿ ಡಿ ಅಂಡ್ ಡಿ ವಿ ಡಿ, ರೈಟ್? ಅಂಡ್ ಪೆನ್ ಡ್ರೈವ್ಸ್ ಇದೆಲ್ಲ ಯಾವ ಮೆಮೊರಿಯಲ್ಲಿ ಬರುತ್ತೆ? ಯಾವ ಸ್ಟೋರೇಜ್? ಇಟ್ ಇಸ್ ಅ ಸೆಕೆಂಡರಿ ಸ್ಟೋರೇಜ್. CPU. ಎಸ್, CPU ನೋಡಿದ್ವಲ್ಲ, ಇಟ್ ಇಸ್ ದ ಮೈನ್ ಪಾರ್ಟ್ ಆಫ್ ದ ಕಂಪ್ಯೂಟರ್. CPU ಏನ್ ಮಾಡುತ್ತೆ? ಇಟ್ ಪ್ರಾಸೆಸ್ ದ ಡೇಟಾ, ಕೊಟ್ಟಿರೋ ಡೇಟಾನ ಪ್ರಾಸೆಸ್ ಮಾಡಿ ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್ಸ್. ಎಸ್, ಇಟ್ ಕಂಟ್ರೋಲ್ ಆಲ್ ದ ಆಪರೇಷನ್ಸ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ಅಲ್ವಾ? ಅಂಡ್ ಪ್ರಾಸೆಸಿಂಗ್ ದ ಸೆಂಟರ್ ಆಫ್, ಎಲ್ಲಿರುತ್ತೆ CPU? ಇಟ್ ಇಸ್ ದ ಸೆಂಟರ್ ಆಫ್ ಅ ಕಂಪ್ಯೂಟರ್ ಅಲ್ವಾ? ಇನ್ಪುಟ್, ಪ್ರಾಸೆಸಿಂಗ್ ಅಂಡ್ ದೆನ್ ಔಟ್ಪುಟ್. ಅಂಡ್ ಇಟ್ ಟ್ರಾನ್ಸ್ಫರ್ಸ್ ಆಲ್ ದ ಇನ್ಸ್ಟ್ರಕ್ಷನ್ ಬಿಟ್ವೀನ್ ದ ಕಂಪ್ಯೂಟರ್ ನಡುವೆ ಇರೋ ಎಲ್ಲ ಇನ್ಸ್ಟ್ರಕ್ಷನ್ನು ಇನ್ಪುಟ್ ಔಟ್ಪುಟ್ ಮಧ್ಯೆ ಏನಿರುತ್ತೆ? ದ CPU ಇರುತ್ತೆ. ಅಂಡ್ ದೆನ್ ಸೆಂಟರ್ ವೆರ್ ಆಲ್ ದ ಅರ್ಥಮೆಟಿಕ್ ಲಾಜಿಕಲ್ ಆಪರೇಷನ್. ಅರ್ಥಮೆಟಿಕ್ ಲಾಜಿಕಲ್ ಆಪರೇಷನ್ಸ್ ಅಂದ್ರೆ ಏನು? ಏನೇನಲ್ಲ, ಮ್ಯಾಥಮೆಟಿಕಲ್ ಅಂದ್ರೆ ಏನೇನು ಬರುತ್ತೆ? ಅಡಿಷನ್, ಸಬ್ರಾಕ್ಷನ್, ಮೇನ್ಲಿ ಏನ್ ಬರುತ್ತೆ? 4 we will tell, right? Addition, subtraction, multiplication and division. Yes. ಫಾಸ್ಟ್ ಆಗಿ ಹೋಗ್ತಿದ್ದೀನಾ? ಓಕೆ ಓಕೆ. CPU ಅಲ್ಲಿ ಏನೇನಿರುತ್ತೆ? 2 ಮೈನ್ ಪಾರ್ಟ್ಸ್ ಏನು CPU ಅಲ್ಲಿ? CU ಅಂಡ್ ALU. ಕಾಂಬಿನೇಷನ್ ಕ್ವಶನ್ಸ್ ಕೇಳ್ತಾರೆ, ಲೈಕ್ ವಾಟ್ ಇಸ್ ದ ಕಾಂಬಿನೇಷನ್ ಫಾರ್ ದ CPU? ಅಂಡ್ ದೆನ್ ಎಸ್, CPU ಏನ್ ಮಾಡುತ್ತೆ? ಇಟ್ ಫೆಟ್ಸ್ ದ ಡೇಟಾ. ಡಿಕೋಡ್ ಅಂದ್ರೆ ಏನು? ವಾಟ್ ಇಸ್ ಡಿಕೋಡ್? ಎಸ್, ಬೈನರಿ ಲ್ಯಾಂಗ್ವೇಜ್. ಅದು ಮಾತ್ರ ಅಲ್ಲ, ಬೈನರಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಇಟ್ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಏನ್ ಕೊಟ್ಟಿದ್ದಾರೆ ಯೂಸರ್, ವಾಟ್ ವಿ ಹ್ಯಾವ್ ಟು ಡೂ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ. ಅಂಡ್ ವಾಟ್ ಇಸ್ ಎಕ್ಸಿಕ್ಯೂಟ್? ಔಟ್ಪುಟ್ ಅಲ್ವಾ? ಅಂಡ್ ಎಸ್, ಸ್ಟೋರ್ ಯಾವ್ದ್ರೊಳಗಡೆ ಬರುತ್ತೆ? ಯಾವ ಟರ್ಮಲ್ಲಿ ಆ್ಯಡ್ ಮಾಡ್ಬೋದು? ಸ್ಟೋರೇಜ್. ಪ್ರೈಮರಿ ಸ್ಟೋರೇಜಾ, ಸೆಕೆಂಡರಿ ಸ್ಟೋರೇಜಾ ಅಂತ. ಓಕೆ ಓಕೆ. ALU ಬೇಸಿಕ್ ಆಪರೇಷನ್ಸ್ ಏನು? ಅಡಿಷನ್, ಸಬ್ರಾಕ್ಷನ್, ಡಿವಿಷನ್ ಅಂಡ್ ಮಲ್ಟಿಪ್ಲಿಕೇಶನ್. ಓಕೆ ಓಕೆ. ವಾಟ್ ಇಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್? ವಾಟ್ ಇಸ್ ದ ಸೆಂಟ್ರಲ್ ನರ್ವಸ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್? CU. CPU ಅನ್ನೋದು ಬ್ರೈನ್ ಆಫ್ ದ ಕಂಪ್ಯೂಟರ್. CU ಅನ್ನೋದು ನರ್ವ್, ಸೆಂಟ್ರಲ್ ನರ್ವ್ ಸಿಸ್ಟಮ್. ಕನ್ಫ್ಯೂಸ್ ಆಗ್ಬಾರ್ದು. ಓಕೆ, ನೋಟ್ ಮಾಡ್ಕೊಳ್ರಿ. ಅಂಡ್ ದೆನ್ ಫುಲ್ ಸ್ಮೈಲಿಂಗ್ ಅಲ್ವಾ? ಗೊತ್ತಿದ್ಯಾ ಎಲ್ಲ ಟಾಪಿಕ್ಸ್ ನಿಮ್ಗೆ? ಸೇಮ್ ಏನ್ ಮಾಡುತ್ತೆ? ಇದು ಫೆಚ್ ಮಾಡುತ್ತೆ, ಡಿಕೋಡ್ ಮಾಡುತ್ತೆ ಅಂಡ್ ಎಕ್ಸಿಕ್ಯೂಟ್ ಮಾಡುತ್ತೆ ಅಲ್ವಾ? CPUಗೂ CUಗೂ ಇಫ್ ದೇ ಆಸ್ಕ್ ವಾಟ್ ಇಸ್ ದ ಫ್ಲೋ, ದ ಸೇಮ್ ಫ್ಲೋ. ಫೆಚ್ ಮಾಡುತ್ತೆ, ಡಿಕೋಡ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ. ಆಸ್ ಐ ಟೋಲ್ಡ್ ಯು, ನೋ, ಅಸಿಸ್ಟೆನ್ಸ್ ಚೆಫ್ ತರ ಅದು. ಇಟ್ ಗಿವ್ ದ ಗೈಡ್ಲೈನ್ಸ್ ಫಾರ್ ದ CPU. ಓಕೆನಾ? ದ ಸೇಮ್ ವರ್ಕ್ ಇಟ್ ವಿಲ್ ಡೂ. ಓಕೆ, ಬೇಸಿಕ್ ಫಂಕ್ಷನ್ಸ್ ಅದೇ ಇನ್ಪುಟ್, ಪ್ರೊಸೆಸಿಂಗ್, ಸ್ಟೋರೇಜ್ ಅಂಡ್ ಔಟ್ಪುಟ್. ಇನ್ಪುಟ್ನ ಏನ್ ಮಾಡುತ್ತೆ? ಓಕೆ, ಕಂಪ್ಯೂಟರ್ ರಿಸೀವ್ ಮಾಡೋ ಇದನ್ನ CPUಗೆ ಟ್ರಾನ್ಸ್ಫರ್ ಮಾಡುತ್ತೆ. ವಾಟ್ ಇಸ್ ಪ್ರೊಸೆಸಿಂಗ್? ಏನಿಲ್ಲ, ಇನ್ಪುಟ್ ಅಲ್ಲಿ ಏನ್ ಬಂದಿದೆಯೋ ಅದನ್ನ ಪ್ರಾಸೆಸ್ ಮಾಡುತ್ತೆ. ವಾಟ್ ಇಸ್ ಸ್ಟೋರೇಜ್? ಎಸ್, ಸ್ಟೋರೇಜ್ ಏನು? ಇದು ಸ್ಟೋರ್ ಅಲ್ವಾ? ಪ್ರೈಮರಿನಾ ಸೆಕೆಂಡ್ರಿನಾ ಅಂತ ಕ್ಲಾಸಿಫೈ ಮಾಡೋದು ಇಲ್ಲಿ. ಅಂಡ್ ದೆನ್ ವಾಟ್ ಇಸ್ ಔಟ್ಪುಟ್? ಎಸ್, ಜನರೇಷನ್ಸ್ ಆಫ್ ಕಂಪ್ಯೂಟರ್. ಓಕೆ, ಕಂಪ್ಯೂಟರ್ ಜನರೇಷನ್ ಹೆಂಗ್ ಡಿಫೈನ್ ಮಾಡೋದು ನಾವು? ಯಾವ ಬೇಸಿಸ್ ಅಲ್ಲಿ ಜನರೇಷನ್ ಹೆಂಗ್ ಡೆವಲಪ್ ಆಗಿತ್ತು ಕಂಪ್ಯೂಟರ್? ಬೇಸ್ಡ್ ಆನ್ ದ ಟೆಕ್ನಾಲಜಿ ಡೆವಲಪ್ ಆಗ್ತಾ ನಾವು ಜನರೇಷನ್ ಡೆವಲಪ್ ಅಲ್ವಾ? ಹಂಗೆ ಇಟ್ ಇಸ್ ಬೇಸ್ಡ್ ಆನ್ ಜನರೇಷನ್ refers to change in the technology. It is important question, asked many times. It is a repeated question. Note ಮಾಡ್ಕೊಳ್ಳಿ. Generation of computer is based on technology. And then
See, first generation ಅಲ್ಲಿ just note it down, vacuum tube invent ಆಗಿತ್ತು. And second generation transistors, third generation ICs, that is integrated circuits. Fourth generation ICs ಇತ್ತಲ್ಲ. See, yes. Fourth generation ಅಲ್ಲಿ ಮೈಕ್ರೋ ಪ್ರೊಸೆಸರ್ಸ್. Okay, we'll see one by one. Next slides. Fifth generation ಅಲ್ಲಿ AI ಅಲ್ವಾ? Yes. Okay, first generation. Duration of 1940 in the 1956. Okay, first generation ಅಲ್ಲಿ vacuum tubes. Vacuum tubes ಹೆಂಗಿತ್ತು ಹೇಳಿ? It's look like kind of this much. ಫಸ್ಟ್ ಜನರೇಷನ್ ಅಲ್ಲಿ ಏನು ಮಾಡಿರು ಅಂದರೆ, ಎಸ್ ಇಟ್ ವಾಸ್ ಇನ್ವೆಂಟೆಡ್ ವ್ಯಾಕ್ಯೂಮ್ ಟ್ಯೂಬ್ಸ್. ವ್ಯಾಕ್ಯೂಮ್ ಟ್ಯೂಬ್ಸ್ ಏನು ಮಾಡುತ್ತೆ ಅಂದರೆ, ಎಲ್ಲ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಇರುತ್ತಲ್ಲ, ಆ ಎಲ್ಲ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ನು ಈ ವ್ಯಾಕ್ಯೂಮ್ ಟ್ಯೂಬಲ್ಲಿ ಡಂಪ್ ಮಾಡಿರ್ತಾರೆ. ಇಟ್ಸ್ ಲುಕ್ ಲೈಕ್ ಫುಲ್ ರೇಂಜ್. ಸೊ ವಾಲ್ಯೂಮ್ ತುಂಬ ಇತ್ತು, ಬಟ್ ಇಟ್ ವಾಸ್ ಅ ಫಸ್ಟ್ ಜನರೇಷನ್ ಅಲ್ವಾ, ವಾಲ್ಯೂಮ್ ತುಂಬ ಇತ್ತು. ಸೊ ಅಂಡ್ ದೆನ್ ಪಂಚ್ಡ್ ಕಾರ್ಡ್ಸ್ ಎಲ್ಲಾರ ಕೇಳಿದ್ದೀರಾ? ಪಂಚ್ಡ್ ಕಾರ್ಡ್ಸ್. ಸಿ ದಿಸ್ ಇಸ್ ದ ಪಂಚ್ ಕಾರ್ಡ್ಸ್. ನೋಡಿರ್ಬೋದು, ಏನಂದ್ರೆ ಇಲ್ಲಿ ಫುಲ್ ನಂಬರ್ಸ್ ಇರುತ್ತೆ, ಇದು ಫುಲ್ ಹೋಲ್ಸ್ ಅಲ್ವಾ. ಸೊ ಇಲ್ಲೂ ಫುಲ್ ನಂಬರ್ಸ್ ಪಂಚ್ ಆಗಿರುತ್ತೆ, ರೋ ಅಲ್ಲೂ ನಂಬರ್ಸ್, ಕಾಲಮ್ ಅಲ್ಲಿ ಫುಲ್ ನಂಬರ್ಸ್. ಏನ್ ಮಾಡ್ತಾರೆ ಯೂಸರ್, ಇವಾಗ ನನಗೆ 2+2 ಅಂತ ಅಡಿಷನ್ ಮಾಡಬೇಕು ಅಂದ್ರೆ ಐ ವಿಲ್ ಗಿವ್ ಇನ್ ದಿಸ್ ಇನ್ಸ್ಟ್ರಕ್ಷನ್ ನಾನು ಇದ್ರೊಳಗಡೆ ಕೊಡ್ತೀನಿ, ಇಟ್ ವಿಲ್ ಗಿವ್ ಯು ದ ಔಟ್ಪುಟ್. ಸೊ ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂಡ್ ಪಂಚ್ಡ್ ಕಾರ್ಡ್ಸ್. ನಾನು ಹೇಳಿದ್ನಲ್ಲ, ಇಟ್ ವಾಸ್ ಹೆವಿ ಆ್ಯಂಡ್ ಲಾರ್ಜ್ ಇನ್ ಸೈಜ್. ಓಕೆ, ಆ್ಯಂಡ್ ನಾಟ್ ರಿಲಿಯಬಲ್ ಆ್ಯಂಡ್ ಪ್ರೋಗ್ರಾಮಿಂಗ್ ಆನ್ ದೆಮ್ ವಾಸ್ ಟೆಡಿಯಸ್ ಟಾಸ್ಕ್. ಅಂದರೆ ಏನು, ಇನ್ನೂ ಪ್ರೋಗ್ರಾಮಿಂಗ್ ಬರಲಿಲ್ಲ, ಒಂದೊಂದು ಸತಿನೂ ವಿ ಹ್ಯಾವ್ ಟು ಪ್ರೆಸ್ ಇನ್ ದ ಪಂಚ್ ಕಾರ್ಡ್ಸ್. ಇಟ್ ವಾಸ್ ಅ ಬಿಗ್ ಟಾಸ್ಕ್ ಅಲ್ವಾ. ಎಸ್, ಆ್ಯಂಡ್ ವರ್ಕ್ಡ್ ಆನ್ ಬೈನರಿ ಕೋಡ್ಸ್. ಫಸ್ಟ್ ಜನರೇಷನ್ ಅಲ್ಲೇ ಬೈನರಿ ಕೋಡ್ಸ್ ಕಾನ್ಸೆಪ್ಟ್ ಫಸ್ಟ್ ಜನರೇಷನ್ ಅಲ್ಲೇ ಇಂಟ್ರಡ್ಯೂಸ್ ಆಯಿತು, ದಟ್ ಇಸ್ ಝೀರೋಸ್ ಆ್ಯಂಡ್ ಒನ್ಸ್. ಎಕ್ಸಾಂಪಲ್ IBM 650. IBM ಅಂದ್ರೆ ಏನು? ವಾಟ್ ಇಸ್ ದ ಅಬ್ರಿವೇಷನ್ ಫಾರ್ IBM? ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್. ಸೊ ವಾಟ್ ಇಸ್ 650 ಅಂದ್ರೆ ಏನ್ ಮೆನ್ಷನ್ ಮಾಡ್ತಿದ್ದಾರೆ? ಮಾಡೆಲ್ ನೇಮ್. ಎಸ್, ಇಟ್ ಇಸ್ ಅ ಮಾಡೆಲ್ ನೇಮ್ ಆರ್ ಸೀರಿಯಸ್ ನೇಮ್. IBM 650, IBM 701. ಸಿ ಕ್ವಶನ್ ಅಲ್ಲಿ ಇವೆಲ್ಲ ಕೇಳಲ್ಲ, ದೆ ಲಾಸ್ಟ್ ಈ ಆಪ್ಷನ್ ಕೊಟ್ಟು, ಇಲ್ಲಾಂದ್ರೆ ಈ ಆಪ್ಷನ್ ಕೊಟ್ಟು ಯಾವ ಜನರೇಷನ್ ಅಂತ ಕೇಳ್ತಾರೆ. ವಾಟ್ ಇಸ್ ದಟ್? ENIAC and EDVAC. ಓಕೆ, ನೋಟ್ ಮಾಡ್ಕೊಂಡ್ರಾ? ಎಸ್, ಪಂಚ್ ಕಾರ್ಡ್. See, first generation computer looked like this. It was huge, right? ದೊಡ್ಡದಿತ್ತು. And then moving forward, abbreviation. So ENIAC ಅಂದ್ರೆ ಏನು? Electronic Numerical Integrator and Computer. They'll ask in the question paper, repeated question, this one. Note ಮಾಡ್ಕೊಳ್ಳಿ. So we played in a numbers, right? Electronic numbers, that is called Electronic Numerical Integrator. Electronics ಅಂದ್ರೆ ಏನು? ಫಸ್ಟ್ ಎಲೆಕ್ಟ್ರಾನಿಕ್ ಅಂತ ತುಂಬಾ ಸಲ ಬರ್ತಿದೆ ಅಲ್ಲ, ಏನು? Combination of all the circuits. Okay, yes, hardwares and softwares. EDVAC, Electronic Discrete Variable Automatic Computer, and UNIVAC is a Universal Automatic Computer. ತುಂಬಾ ಸಲ ಈ ಅಬ್ರಿವೇಷನ್ ಕೇಳಿದ್ದಾರೆ. We'll move. Done. Yes, moving forward. First generation. So IBM companies we all know, right?
ಅವರೇ ಫಸ್ಟ್ ಕಂಪ್ಯೂಟರ್ನ ಏನು ಮಾಡಿದ್ದಾರೆ, ಫಸ್ಟ್ ಜನರೇಷನ್ ಕಂಪ್ಯೂಟರ್ನ ಇಂಟ್ರಡ್ಯೂಸ್ ಮಾಡಿದ್ರು IBM. ಓಕೆ, ಸಿ 701 ಅನ್ನೋದು 701 ಮೆಷಿನ್ಸ್ನ ದೇ ಇಂಟ್ರಡ್ಯೂಸ್ಡ್. ಓಕೆ, ಆ್ಯಂಡ್ ಇಟ್ ವಾಸ್ ದ ಫಸ್ಟ್ ಕಂಪ್ಯೂಟರ್. ವಿಚ್ ವಾಸ್ ದ ಫಸ್ಟ್ ಕಂಪ್ಯೂಟರ್ ಅಂತ ಕೇಳ್ತಾರೆ. ವಾಟ್ IBM 700 ಆರ್ 7000 series. ಓಕೆ, ಆ್ಯಂಡ್ ಇಟ್ ಬಿಕಮ್ ದ ಮಾಸ್ ಪ್ರೊಡಕ್ಷನ್. ಇಟ್ ವಾಸ್ ದ ಫಸ್ಟ್ ಕಂಪ್ಯೂಟರ್ ಅಲ್ವಾ. ಸೊ ಎಲ್ಲ ಕಂಪನೀಸ್ ಆಲ್ ವಿಲ್ ಎಕ್ಸ್ಪೆಕ್ಟ್ ಅಲ್ವಾ ಕಂಪ್ಯೂಟರ್ ಬೇಕು ಅಂತ. ಸೊ ದಟ್ ಇಸ್ ವೈ ಇಟ್ ಇಸ್ ಅವ್ರು ಏನು ಮಾಡಿರೋ ಅಂದರೆ ಮಾಸ್ ಪ್ರೊಡಕ್ಷನ್. ಇಟ್ ವಾಸ್ ಅ ಹ್ಯೂಜ್ ಪ್ರೊಡಕ್ಷನ್. ತುಂಬ ಕಂಪ್ಯೂಟರ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಗೇವ್ ವೇ ಟು ದ ಎಸ್ಟಾಬ್ಲಿಷ್. ವಾಟ್ ಇಸ್ ಫೋರ್ಟ್ರಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ವಿಚ್ ಇಸ್ ದ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಫೋರ್ಟ್ರಾನ್. ಫೋರ್ಟ್ರಾನ್ ಅಬ್ರಿವೇಷನ್ ಏನು? ಫಾರ್ಮುಲಾ ಟ್ರಾನ್ಸಿಷನ್. ಸೊ ಫಾರ್ಮುಲಾ ಟ್ರಾನ್ಸಿಷನ್ ಅನ್ನೋದೇ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, IBM 650 model that was known as a magnetic drum. Note ಮಾಡ್ಕೊಳ್ಳಿ, which year the magnetic drum was proposed? In first generation 1942, 1956 year nu note ಮಾಡ್ಕೊಳ್ಳಿ. And then ಓಕೆ, ಈ ಕಂಪ್ಯೂಟರ್ಸ್ನ IBM ಯಾವಾಗ ಬಿಲ್ಡ್ ಮಾಡಿತ್ತು? 1915s ಆ್ಯಂಡ್ 1954 ಟೈಮಲ್ಲಿ ಇಟ್ ವಾಸ್ ಬಿಲ್ಡ್. ಓಕೆ, ಇಟ್ ಬಿಕಮ್ ದ ಫಸ್ಟ್ ಮಾಸ್ ಪ್ರೊಡಕ್ಷನ್ ಕಂಪ್ಯೂಟರ್ ಇನ್ ದ ಏರಾ. ಸೊ ಸೇಮ್ ಲೈಕ್ ದ ಫೋರ್ಟ್ರಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಸ್ಟ್ ಜನರೇಷನಲ್ಲೇ ಇಂಟ್ರಡ್ಯೂಸ್ ಆಗಿದ್ದು. ಓಕೆ, ಸೆಕೆಂಡ್ ಜನರೇಷನ್. ಫಸ್ಟ್ ಜನರೇಷನಲ್ಲಿ ರಿಕಾಲ್ ಮಾಡೋಣ, ಏನು ಜನರೇಟ್ ಆಗಿತ್ತು, ಏನು ಕಂಡುಹಿಡಿದ್ರು ಫಸ್ಟ್ ಜನರೇಷನಲ್ಲಿ? ಮ್ಯಾಗ್ನೆಟಿಕ್ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಮ್ಮ? ವ್ಯಾಕ್ಯೂಮ್ ಟ್ಯೂಬ್ಸ್. ಸೆಕೆಂಡಲ್ಲಿ ಟ್ರಾನ್ಸಿಸ್ಟರ್ಸ್. ಸಿ ಟ್ರಾನ್ಸಿಸ್ಟರ್ ಹೆಂಗಿರುತ್ತೆ ಅಂದರೆ, ವಿ ನೋ ರೈಟ್ ದ ಚಿಪ್ಸ್ ಬರುತ್ತೆ ಅಲ್ಲ. ಸೊ ಇಟ್ ಲುಕ್ಸ್ ಲೈಕ್ ದ ಚಿಪ್ಸ್. ಏನು ಮಾಡುತ್ತೆ, ಅದರ ಒಳಗಡೆನೆ ಎಲ್ಲ ಹಾರ್ಡ್ವೇರ್ಸ್ ಆ್ಯಂಡ್ ಸಾಫ್ಟ್ವೇರ್ನ ಮೆರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಫಸ್ಟ್ ಜನರೇಷನ್ ಇಟ್ ವಾಸ್ ಬಿಗ್ ಒನ್, ರೈಟ್? ಸೊ ಡಿಟ್ ಆಪೋಸಿಟ್ ಸೆಕೆಂಡ್ ಇಯರಲ್ಲೇ ಇಟ್ ಟುಕ್ಸ್ ಲಾಟ್ ಆಫ್ ಟೈಮ್. ಬಟ್ ಆದರೂ ಏನು ಮಾಡಿರು, ದೇ ಮೇಕ್ ಇಟ್ ವೆರಿ ಕಾಂಪಟಬಲ್. ಅಂದರೆ ಚಿಕ್ಕ ಇದರಲ್ಲೇ ದೇ ಯೂಸ್ ಟು ಸ್ಟೋರ್ ಎವ್ರಿಥಿಂಗ್. ಓಕೆ, ಆ್ಯಂಡ್ ಇಟ್ ವಾಸ್ ಸ್ಮಾಲರ್ ಅಲ್ವಾ, ಸ್ಮಾಲರ್ ಇನ್ ಸೈಜ್, ಫಾಸ್ಟರ್ ಇನ್ ಸ್ಪೀಡ್ ಆ್ಯಂಡ್ ಚೀಪರ್ ಟು ಬಿಲ್ಡ್. ಎಸ್, ಇಂಟ್ರಡ್ಯೂಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಫಾರ್ಟ್ರಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಸ್ಟಲ್ಲೇ ಬಂತು. ಬಟ್ ಆಲ್ಸೋ ದೇ ಆರ್ ಟೆಲಿಂಗ್ ಇಂಟ್ರಡ್ಯೂಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. CPU, ಮೆಮೊರಿ, ಇನ್ಪುಟ್, ಔಟ್ಪುಟ್ ಇದೆಲ್ಲ ಬಂದಿದ್ದು ಯಾವ ಜನ್ರೇಷನಲ್ಲಿ? ಸೆಕೆಂಡ್ ಜನ್ರೇಷನಲ್ಲೇ ಫುಲ್ CPUs ಆ್ಯಂಡ್ ಮೆಮೊರಿ, ಇನ್ಪುಟ್, ಔಟ್ಪುಟ್ ಎಲ್ಲ ಬಂದಿದ್ದು. ಓಕೆ, ದ ಫಸ್ಟ್ ಟ್ರಾನ್ಸಿಸ್ಟರ್ ನೇಮ್ ಏನು? TX0. ದೆನ್ see, this is how it look like. Second generation computer. Okay, ಫೋರ್ಟ್ರಾನ್. ಓಕೆ, ಫಸ್ಟ್ ಜನರೇಷನ್ಲಿ ಫೋರ್ಟ್ರಾನ್ ನೋಡಿದ್ದು ಫಾರ್ಮುಲಾ ಟ್ರಾನ್ಸಿಷನ್. ಸೊ ಸೆಕೆಂಡ್ ಜನರೇಷನಲ್ಲೂ ಕೊಟ್ಟಿದ್ದಾರಲ್ಲ, ಏನು ಫಸ್ಟ್ ಜನರೇಷನಲ್ಲಿ ಇನ್ನೂ ಡೆವಲಪಲ್ಲಿ ಇತ್ತು. ಸೊ ವೆನ್ ದೇ ಇಂಟ್ರಡ್ಯೂಸ್ಡ್ ಇನ್ ಸೆಕೆಂಡ್ ಜನರೇಷನ್ಲಿ ಅದನ್ನು ಪಬ್ಲಿಷ್ ಮಾಡಿದ್ರು. ಓಕೆ, ಇನ್ 1956 ಇಟ್ ವಾಸ್ ಪ್ರಪೋಸ್ಡ್. ವಾಟ್ ಇಸ್ ALGOL? ಇಟ್ ಇಸ್ ಅಲ್ಗಾರಿಥಮಿಕ್ ಲ್ಯಾಂಗ್ವೇಜ್. ಓಕೆ, ಇನ್ 1958 ಅಲ್ಗೋರಿಥಮ್ ಅಂದರೆ ಏನ್ರಿ? ವಾಟ್ ಇಸ್ ಅಲ್ಗಾರಿಥಮ್? ಇಟ್ ಇಸ್ ಅ ಸ್ಟೆಪ್ ಬೈ ಅಲ್ವಾ. ಇವಾಗ ಏನಾರ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅಂದರೆ ಏನಾಗುತ್ತೆ, ಅದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ? ಫಸ್ಟ್ ಒಂದು ಇದು ಬರಿತೀವಿ ಅಲ್ವಾ, ಅದು ಬರ್ದಾದ್ಮೇಲೆ ವಿ ವಿಲ್ ಎಕ್ಸಿಕ್ಯೂಟ್. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಗೆ ವಿ ವಿಲ್ ಕಾಲ್ ಇಟ್ ಆಸ್ ಅ algorithmic language that was introduced in and COBOL. So it is a common operational business language. 1959. So second generation alli ಏನೇನೆಲ್ಲ ಇಂಟ್ರಡ್ಯೂಸ್ ಆಗಿದೆ? algorithmic law and COBOL, common operational business language. Okay.
and examples: PDP, IBM 1400 series, and 7090, 7094, and Univac and CDC. Okay, ಫಸ್ಟ್ ಜನರೇಷನ್ ಅಲ್ಲಿ ಏನು ಡೆವಲಪ್ ಮಾಡಿದ್ರು? ಏನೇನೆಲ್ಲ ಡೆವಲಪ್ ಆಗಿತ್ತು ಫಸ್ಟ್ ಜನರೇಷನ್ ಅಲ್ಲಿ? ವ್ಯಾಕ್ಯೂಮ್ ಟ್ಯೂಬ್ಸ್ ಅಂಡ್ ಮ್ಯಾಗ್ನೆಟಿಕ್. ಸೆಕೆಂಡ್ ಅಲ್ಲಿ ಅಂಡ್ CPU ಇನ್ಪುಟ್ ಔಟ್ಪುಟ್ ಎಲ್ಲ ಬಂದಿದ್ದು ಸೆಕೆಂಡ್ ಜನರೇಷನ್ ಅಲ್ಲಿ. ಥರ್ಡ್ ಜನರೇಷನ್ ಇಂಟಗ್ರೇಟೆಡ್ ಸರ್ಕ್ಯೂಟ್. ಇಂಟಗ್ರೇಟೆಡ್ ಸರ್ಕ್ಯೂಟ್ ಅಂದ್ರೆ ಇಟ್ ವಾಸ್ ಅ ಸಿಲಿಕಾನ್ ಪೇಪರ್. ಇಟ್ಸ್ ಲುಕ್ ಲೈಕ್ ಅ ಸಿಲಿಕಾನ್ ಪೇಪರ್ಸ್. ಆ ಸಿಲಿಕಾನ್ ಪೇಪರ್ಸ್ ಅಲ್ಲಿ ಎಲ್ಲ ಸರ್ಕ್ಯೂಟ್ಸ್ನು ಆ್ಯಡ್ ಮಾಡಕ್ಕೆ, ಈವನ್ ದೇ ಫೆಲ್ಟ್ ಏನು ಆ ಚಿಪ್ಸ್ನು ಅವರಿಗೆ ಏನಾಗಿತ್ತು ಅಂದರೆ ಇಟ್ ವಾಸ್ ಕಾಂಪ್ಲಿಕೇಟೆಡ್. ಸೊ ಸಿಲಿಕಾನ್ ಪೇಪರ್ಸ್ ಅಲ್ಲಿ ದೇ ಸ್ಟಾರ್ಟೆಡ್ ಯೂಸ್ ಟು ಇಂಪ್ಲಿಮೆಂಟಿಂಗ್ ದ ಥಿಂಗ್ಸ್. ಓಕೆ, ಆ್ಯಂಡ್ ಇಟ್ ವಾಸ್ ಕಂಪೇರ್ ಟು ಸೆಕೆಂಡ್ ದಟ್ ಇಟ್ ವಾಸ್ ಸ್ಮಾಲರ್ ಇನ್ ಸೈಜ್, ಕಂಪ್ಯೂಟಿಂಗ್ ಟೈಮ್ ಲೆಸರ್ ಆಗಿತ್ತು, ಲೆಸ್ ಪವರ್ ತಗೋತಿತ್ತು, ಆ್ಯಂಡ್ ಜನರೇಟೆಡ್ ಲೆಸ್ ಹೀಟ್. ಸೊ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಯಾವ ಜನರೇಷನ್ಸ್ ಇಂದ ಕಮರ್ಷಿಯಲ್ ಯೂಸಿಗೆ ಸ್ಟಾರ್ಟ್ ಮಾಡಿದ್ರು? ಕಂಪ್ಯೂಟರ್ಸ್ನ ಕಮರ್ಷಿಯಲ್ ಯೂಸ್ಗೋಸ್ಕರ ಸೆಲ್ ಮಾಡಿದ್ದು ಯಾವ ಇಯರ್ ಅಲ್ಲಿ? ಸೆಕೆಂಡ್ ಜನರೇಷನ್ ಅಲ್ಲೇ ದೇ ಯೂಸ್ ಟು ಸ್ಟಾರ್ಟಿಂಗ್ ಸೆಲ್ಲಿಂಗ್ ದ ಕಂಪ್ಯೂಟರ್ಸ್. ಓಕೆ, ನೋಟ್ ಮಾಡ್ಕೊಳ್ಳಿ. ಅಂಡ್ ದೆನ್ ಇಟ್ ವಾಸ್ ವೆರಿ ಸ್ಮಾಲ್ ಅಲ್ವಾ, ಅದಕ್ಕೆ ಮೈಂಟೆನೆನ್ಸ್ ಕಾಸ್ಟ್ ಹೆಂಗಿತ್ತು? ಇಟ್ ವಾಸ್ ವೆರಿ ಲೋ ಅಂಡ್ ದ ಕಂಪ್ಯೂಟರ್ ಸಿಸ್ಟಮ್ ವಾಸ್ ಈಸಿಯರ್ ಫಾರ್ ಕಮರ್ಷಿಯಲ್ ಯೂಸಿಗೂ ಟು ಕ್ಯಾರಿ ಎವ್ರಿಥಿಂಗ್. ಸ್ಪೇಸ್ ತುಂಬ ಬೇಕಾಗುತ್ತಲ್ಲ, ಫಾರ್ ದಿಸ್ ಇಟ್ ವಾಸ್ ವೆರಿ ಸ್ಮಾಲ್ ಥಿಂಗ್, ಸೊ ಇಟ್ ವಾಸ್ ಈಸಿ ಟು ಯೂಸ್ ಫಾರ್ ದ ಕಮರ್ಷಿಯಲ್. ಆ್ಯಂಡ್ ಥರ್ಡ್, ವಾಟ್ಸ್ ಥರ್ಡ್ ಜನರೇಷನ್? ಸಾರಿ, ದಟ್ ವಾಸ್ ಸೆಕೆಂಡ್ ಜನರೇಷನ್, ಅದಕ್ಕೆ ಸೆಕೆಂಡ್ ಅಂದ್ರ? ಎಸ್, ಸೆಕೆಂಡ್ ಜನರೇಷನಲ್ಲೇ ಏನು ಕಮರ್ಷಿಯಲ್ ಯೂಸ್ಗೋಸ್ಕರ ಕಂಪ್ಯೂಟರ್ಸ್ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಕಮಿಂಗ್ ಟು ರಿಪೀಟ್ ಆಗ್ತಿದ್ಯಾ? ಎಸ್, ಸಿ ಇನ್ನೊಂದು ಬೇಸಿಕ್. ವಾಟ್ ಇಸ್ ಬೇಸಿಕ್? ಸೆಕೆಂಡ್ ಜನರೇಷನ್ ಅಲ್ಲೇ ಕಮರ್ಷಿಯಲ್ ಯೂಸ್ಗೋಸ್ಕರ ಸ್ಟಾರ್ಟ್ ಮಾಡಿರು. ಆ್ಯಂಡ್ ಕಮಿಂಗ್ ಟು ಥರ್ಡ್ ಜನರೇಷನ್, ಬೇಸಿಕ್ಸ್. ಬೇಸಿಕ್ ಅಂದರೆ ಏನು? ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್. ಸೊ ಇನ್ಸ್ಟ್ರಕ್ಷನ್ನ ವಿ ಆಲ್ ನೋ ರೈಟ್, ಆ್ಯಂಡ್ ಆರ್ ಆಪರೇಷನ್, ಮೂವ್. ಸೊ ಈ ಥರ ಎಲ್ಲ ಲ್ಯಾಂಗ್ವೇಜ್ ಮೀನ್ಸ್ ಇದನ್ನು ಬೇಸಿಕ್ಸ್ ಅಂತ ಕರಿತೀವಿ. ಸೊ ಈ ಬೇಸಿಕ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದು ಥರ್ಡ್ ಜನರೇಷನ್. ಓಕೆ, ಎಕ್ಸಾಂಪಲ್ಸ್: IBM 360, IBM 370, PDP-11, NCR, Univac B6500. Fourth generation is a microprocessor. Microprocessor ಅಂದರೆ ಏನು? ಇದನ್ನು ಸ್ಮಾಲ್ ಗ್ಯಾಜೆಟ್ ಲೈಕ್ ಅ ಸರ್ಕ್ಯೂಟ್ ಥರ ಇರುತ್ತೆ, ಸ್ಮಾಲ್ ಚಿಪ್ ಥರ ಇರುತ್ತೆ. ಎಸ್, ಸೊ ಇಟ್ ಕಾಮನ್ಲಿ ನೋನ್ ಆಸ್ ಅ CPU ಅಂತ ಕರಿತೀವಿ. ಆ್ಯಂಡ್ ಸಿಂಗಲ್ ಪ್ರೊಸೆಸರ್ ಚಿಪ್. ಎಸ್, ಯುನಿಕೋರ್, ಡ್ಯೂಯಲ್ ಕೋರ್, ಮತ್ತು ಕ್ವಾಡ್, ಇವೆಲ್ಲ ಏನು? ಯುನಿಕೋರ್, ದೀಸ್ ಆಲ್ ದ ಪ್ರೊಸೆಸರ್ಸ್. ಸೊ ಹ್ಯೂಮನ್ ಕ್ಯಾನ್ ಡೂ ಮಲ್ಟಿಪಲ್ ಥಿಂಗ್ಸ್. ಒಂದೇ ಟೈಮಲ್ಲಿ ಎಷ್ಟು ಥಿಂಗ್ಸ್ ಹ್ಯೂಮನ್ಸ್ ಮಾಡ್ಬೋದು? ಪಾಸಿಬಲ್ ಟು ಡೂ ಮೇ ಬಿ 2 things ಅಲ್ವಾ, ಆರ್ 3 things. ಸಿ ಬೇಸ್ಡ್ ಆನ್ ದಟ್ ಕಂಪ್ಯೂಟರ್ನ ಏನು ಮಾಡಿರು? ಫಸ್ಟ್ ಯುನಿಕೋರ್ ತಗೊಂಬಂದಿರು, ದಟ್ ಕ್ಯಾನ್ ಡೂ ಓನ್ಲಿ 1 task. ಇನ್ ದ ಬಿಗಿನಿಂಗ್ ಫಸ್ಟ್ ಜನರೇಷನಲ್ಲಿ ಯುನಿಕೋರ್ ತಗೊಂಬಂದಿದ್ರು. ಲೇಟರ್ ಟು ಲೇಟರ್ ಡ್ಯೂಯಲ್ ಕೋರ್ ಅಂದರೆ 2 processors. ಆ್ಯಂಡ್ ಕ್ವಾಡ್ ಅಂದರೆ ಎಷ್ಟು? ಆಕ್ಟಾ 8. ಸೊ 8 processor-ವರ್ಗೂ ಇವಾಗ ಆಲ್ ದ ಕಂಪ್ಯೂಟರ್ ಯೂಸಿಂಗ್ ಆಕ್ಟಾ. ಓಕೆ, ಫೋರ್ತ್ ಜನರೇಷನ್ ಎಕ್ಸಾಂಪಲ್ಸ್ ಕೊಡಿ, ಏನೇನೆಲ್ಲ ಇದೆ ಫೋರ್ತ್ ಜನರೇಷನ್? ಕರೆಂಟ್ಲಿ ವಿ ಆರ್ ಯೂಸಿಂಗ್ ಸ್ಮಾರ್ಟ್ ಫೋನ್ಸ್, ರೈಟ್? ಆ್ಯಂಡ್ ದೆನ್ ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ಸ್, ಎಲ್ಲನೂ. ಓಕೆ, ಸೊ ಇದು ಯೂಸರ್ ಫ್ರೆಂಡ್ಲಿ ಆಗಿತ್ತು. ಎಸ್, ಟ್ಯಾಬ್ ಎಲ್ಲ ಇದೆ ಅಲ್ವಾ, ಸ್ಮಾರ್ಟ್ ಫೋನ್ಸ್ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ ಇಟ್ ವಾಸ್ ವೆರಿ ಈಸಿ ಅಲ್ವಾ. ಆ್ಯಂಡ್ ಕ್ಯಾಪಬಲ್ ಫಾರ್ ಮಲ್ಟಿ ಪ್ರೊಸೆಸಿಂಗ್, ಇಟ್ ಕ್ಯಾನ್ ಡೂ ಮಲ್ಟಿಪಲ್ ಥಿಂಗ್ಸ್ ಆ್ಯಂಡ್ ಮಲ್ಟಿ ಪ್ರೋಗ್ರಾಮಿಂಗ್. ಆ್ಯಂಡ್ ದೆನ್ ಫಾಸ್ಟರ್. ಅಕ್ಯುರಸಿ ಅಂದರೆ ಏನು? ಇಟ್ ಇಸ್ ಅಕ್ಯುರಸಿ.
ಇವಾಗ ಹ್ಯೂಮನ್ ಹತ್ರ 2.33 ಆರ್ 2.44 ಅಂತ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರೆ ಇಟ್ ವಿಲ್ ಗಿವ್ ಯು, ನಾವು ಮಾಡೋಕ್ಕಾಗುತ್ತೆ ಅಕ್ಯುರೇಟ್ ಆಗಿ. ಒಂದು 3 ಡಿಜಿಟ್ ಮಾಡ್ತೀವಿ, ಆ ಪಾಯಿಂಟ್ ಆದಮೇಲೆ ಒಂದು 3 ಡಿಜಿಟ್ ಮಾಡೋಕ್ಕಾಗುತ್ತೆ. ಅದಾದಮೇಲೆ ವಿ ಕಾನ್ ಡೂ, ರೈಟ್? ಸೊ ಕಂಪ್ಯೂಟರ್ಸ್ಗೆ ಆ ಪ್ರಾಬ್ಲಮೇ ಇರಲ್ಲ. ಏನು ಮಾಡುತ್ತೆ, ಇಟ್ ವಿಲ್ ಗಿವ್ ಯು ಎವ್ರಿ ಟೈಮ್, ನೀವು ಎಷ್ಟು ಸಲ ನೀವು ಮಾಡಿರೋ ಇಟ್ ವಿಲ್ ಗಿವ್ ಯು ದ ಸೇಮ್ ಅಕ್ಯುರೇಟ್ ಔಟ್ಪುಟ್. ಆ್ಯಂಡ್ ರಿಲಿಯಬಲ್ ಅಂದರೆ ಏನು? ಎಸ್, ರಿಲಿಯಬಲ್ ಇಸ್ ನಥಿಂಗ್ ಬಟ್ ಇಟ್ ಕ್ಯಾನ್ ಏಬಲ್ ಟು ಡೂ ಮಲ್ಟಿಪಲ್ ಥಿಂಗ್ಸ್, multiple times it able to do. Okay, and low production cost to reduce production cost is compared to all the generation it was reduced. And yes, semiconductor memory. Semiconductor memory andre any idea? No. RAM, ROM and flash. Yes, ಇದೆಲ್ಲ ಯಾವ ಸ್ಟೋರೇಜ್ ಅಲ್ಲಿ ಬರುತ್ತೆ? ಇದು ರ್ಯಾಮ್, ರೋಮ್ ಎಲ್ಲ ಯಾವ್ದ್ರಲ್ಲಿ ಬಂದಿತ್ತು, ಯಾವ್ದ್ರಲ್ಲಿ ಓದಿದ್ದು? ಪ್ರೈಮರಿ ಮೆಮೊರಿ ಅಲ್ವಾ? ಸೊ ವಿ ಕಾಲ್ ಇಟ್ ಆಸ್ ಅ ಸೆಮಿ ಕಂಡಕ್ಟರ್ ಮೆಮೊರೀಸ್. ಎಕ್ಸಾಂಪಲ್ಸ್ IBM, ಆಪಲ್ಸ್, ಆಲ್ಟಾ ಇವೆಲ್ಲ. ಇವಾಗ ಸ್ಮಾರ್ಟ್ ಫೋನ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಏನಂತ ಕರೀತಾರೆ? ವಾಟ್ ಇಸ್ ದ ನೇಮ್ ಫಾರ್ ದ ಸ್ಮಾರ್ಟ್ ಫೋನ್ಸ್ ಆಲ್ ವಿ ಆರ್ ಯೂಸಿಂಗ್? ದಟ್ ಇಸ್ PDA ಅಂತ ಕರಿತೀವಿ. PDA ಇಸ್ ಅ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್. ಎಸ್, ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಅಂತ ಸ್ಮಾರ್ಟ್ ಫೋನ್ಸ್ನ ಕರಿತೀವಿ. ಸೊ ಹೂ ಇನ್ವೆಂಟೆಡ್ ಸ್ಮಾರ್ಟ್ ಫೋನ್ಸ್? IBM, ಆಪಲ್. IBM ಅವರು ಏನು ಮಾಡಿದ್ರು ಅಂದರೆ ಇಂಟ್ರಡ್ಯೂಸ್ ಮಾಡಿದ್ದು. ಆಪಲ್ ಅವರು ಏನು ಮಾಡಿದ್ದು, ಅದನ್ನು ಫೆಮಿಲಿಯರ್ ಮಾಡಿದ್ದು. ಓಕೆ, got it? Yes, 5th generation. We all know 5th generation ಏನು? ಕರೆಂಟ್ಲಿ ಏನು ಟ್ರೆಂಡಿಂಗ್ ಇದೆ ಇವಾಗ? AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ್ಯಂಡ್ ದೆನ್ ವಾಟ್ ಎಲ್ಸ್? ಒನ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ವಾ? ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಕೆ, ಇಟ್ ಡೂ ಹೈ ಪರ್ಫಾರ್ಮೆನ್ಸ್ ಅಲ್ವಾ? ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಅಪ್ಲಿಕೇಶನ್ಸ್, ಏನಾರ ಒಂದು ಅಪ್ಲಿಕೇಶನ್ಸ್ ಹೇಳಿ, ಆರ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ? ವರ್ಚುವಲ್ ದೆನ್ ChatGPT. ವಿ ಆಲ್ ನೋ ChatGPT ಅಲ್ವಾ? ಇಟ್ ವಿಲ್ ಗಿವ್ ಯು ಇನ್ ಮಿನಿಟ್ಸ್, ಸೆಕೆಂಡ್ಸ್ ಅಲ್ಲಿ ಕೊಡುತ್ತೆ ಅಲ್ವಾ? ಏನು ವಾಟ್ ಎವರ್ ವಿ ಆಸ್ಕ್ ಇಟ್ ವಿಲ್ ಗಿವ್ ಇನ್ ಅ ಸೆಕೆಂಡ್. ಓಕೆ, ಆ್ಯಂಡ್ ದೆನ್ ಇಟ್ ವಾಸ್ ಫಾಸ್ಟ್ ಅಲ್ವಾ? ಕ್ಯಾನ್ ಹ್ಯಾಂಡಲ್ ಮಲ್ಟಿಪಲ್ ಟಾಸ್ಕ್ ಅಟ್ ಒನ್ಸ್. 5th generation ಎಕ್ಸಾಂಪಲ್ಸ್ ಏನೇನು, ಏನೆಲ್ಲ ಕೊಡ್ಬೋದು? ಅಗೈನ್ ಇಟ್ ಕಮ್ಸ್ ಟು ಸ್ಮಾರ್ಟ್ ಫೋನ್ಸ್ ವಿತ್ AI ಅಸಿಸ್ಟೆಂಟ್ಸ್, ಆ್ಯಂಡ್ ದೆನ್ ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್. ಎಸ್, ಸ್ಮಾರ್ಟ್ ಫೋನ್ಸ್. ಗೂಗಲ್ ಸರ್ಚ್ ಇಂಜಿನ್, ಯಾ, ವೆಲ್ ನೋನ್ ಎಕ್ಸಾಂಪಲ್ ಸಿರಿ ಅಲ್ವಾ? ವಾಯ್ಸ್ ಟ್ರಾನ್ಸ್ಲೇಷನ್. ಆ್ಯಂಡ್ ದೆನ್ ಮೈಕ್ರೋಸಾಫ್ಟ್. ಇದೇನು ಮೈಕ್ರೋಸಾಫ್ಟ್ ಕರ್ಟನ ಅಂದರೆ? ಸಿರಿ ವಿ ಆಲ್ ನೋ. ಕರ್ಟನ, ಮೈಕ್ರೋಸಾಫ್ಟ್ ಕರ್ಟನ, ಇಟ್ಸ್ ಲೈಕ್ ಅ AI ಅಸಿಸ್ಟೆಂಟ್. ChatGPT ಎಲ್ಲ ಇದೆ ಅಲ್ಲ, ಸೊ ಅದೇ ಥರನೂ ಅದು. ಬಟ್ ಏನಂದರೆ ಒನ್ಲಿ ವೆನ್ ಇಟ್ ಆಕ್ಸಸ್ ಟು ಮೈಕ್ರೋಸಾಫ್ಟ್ ಆಕ್ಸಸ್ ಇರೋರು ಮಾತ್ರನೇ ದಟ್ ಕ್ಯಾನ್ ಬಿ ಯೂಸ್ಡ್. ಆಲ್ ವಿ ಕ್ಯಾನ್ ChatGPT ಎವ್ರಿ ಒನ್ ವಿಲ್ ಯೂಸ್, ರೈಟ್? ಎಲ್ಲನೂ ಯೂಸ್ ಮಾಡ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು. ಬಟ್ ಇದಕ್ಕೆ ಇಟ್ ನೀಡ್ಸ್ ಫಾರ್ ದ ಕಮರ್ಷಿಯಲ್ ಯೂಸ್ ಲೈಕ್ ಗೌರ್ಮೆಂಟ್ ಸೆಕ್ಟರ್ಸಲ್ಲಿ, ಆ್ಯಂಡ್ ದೆನ್ ಎಸ್ ಕೈಂಡ್ ಆಫ್ ದಟ್ ಕಮರ್ಷಿಯಲ್ ಯೂಸಿಗೆ ಮಾತ್ರ ದೇ ವಿಲ್ ಯೂಸ್ ದಟ್. ಓಕೆ, ಸರಿ. ಫಸ್ಟ್ ಜನರೇಷನಲ್ಲಿ ಏನು ಡೆವಲಪ್ ಆಗಿತ್ತು? ಗ್ಲಾನ್ಸ್ ಮಾಡೋಣ. ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಸೆಕೆಂಡಲ್ಲಿ, ಥರ್ಡ್, ಫೋರ್ತಲ್ಲಿ ಮೈಕ್ರೋ, ಫಿಫ್ತಲ್ಲಿ ಎಸ್. ವಿಲ್ ಸಿ ದ ಕ್ಲಾಸಿಫಿಕೇಶನ್ಸ್ ಆಫ್ ಕಂಪ್ಯೂಟರ್. ಓಕೆ, ಒಂದು ಕಂಪ್ಯೂಟರ್ನ ಡಿಫೈನ್ ಮಾಡ್ತೀರಾ, ಏನು ಬೇಸಿಸಲ್ಲಿ ಕಂಪ್ಯೂಟರ್ ಡಿಫೈನ್ ಮಾಡ್ತೀರಾ? ಬೇಸ್ಡ್ ಆನ್ ದ ಕಂಪ್ಯೂಟರ್ ಟೈಪ್ ಅಲ್ವಾ? ಫಾರ್ ಪರ್ಸನಲ್ ಯೂಸಾ ಆರ್ ಎಲ್ಸ್ ಫಾರ್ ಕಮರ್ಷಿಯಲ್ ಯೂಸಿಗಾ? ಸೊ ಲೈಕ್ ದಟ್. ಆ್ಯಂಡ್ ಬೇಸ್ಡ್ ಆನ್ ದ ಪರ್ಪಸ್, ಏನು ಪರ್ಪಸ್ಗೆ ಯೂಸ್ ಮಾಡ್ತೀವಿ? ಜನರಲ್ ಆಗಿ ಯೂಸ್ ಮಾಡೋದಾ, ಆರ್ ಎನಿಥಿಂಗ್ ಫಾರ್ ದ ಫಾರ್ ದ ಸ್ಪೆಸಿಫಿಕ್ ವರ್ಕಾ, ಆರ್ ಎಲ್ಸ್ ಬೇಸ್ಡ್ ಆನ್ ದ ಸೈಜ್? ಮೈಕ್ರೋ, ಮಿನಿ, ಮೈನ್ ಫ್ರೇಮ್ ಕಂಪ್ಯೂಟರ್ ಆ್ಯಂಡ್ ಸೂಪರ್ ಕಂಪ್ಯೂಟರ್ಸ್. ಪರ್ಪಸ್ ಏನಕ್ಕೆ? ಜನರಲ್ ಪರ್ಪಸ್ ಕಂಪ್ಯೂಟರ್ ಆರ್ ಸ್ಪೆಸಿಫಿಕ್ ಪರ್ಪಸ್ ಕಂಪ್ಯೂಟರ್ ಅಂತ ನೋಡ್ತೀವಿ. ವಿ ಹ್ಯಾವ್ ಅನಲಾಗ್ ಕಂಪ್ಯೂಟರ್ಸ್, ಡಿಜಿಟಲ್ ಕಂಪ್ಯೂಟರ್ ಆ್ಯಂಡ್
hybrid computer. Hybrid is nothing but it is a combination of analog and digital. Note ಮಾಡ್ಕೊಳ್ಳಿ. Done. Okay. Based on size. Size ಅಲ್ಲಿ ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಆ್ಯಂಡ್ ಮೈನ್ ಫ್ರೇಮ್ ಕಂಪ್ಯೂಟರ್ ಆ್ಯಂಡ್ ಸೂಪರ್ ಕಂಪ್ಯೂಟರ್. ಇವಾಗ ನಾವು ಯೂಸ್ ಮಾಡ್ತಿರೋ ಕಂಪ್ಯೂಟರ್ಸ್ಗೆಲ್ಲ ಹೆಸರೇನು? ಯಾವ ಕಂಪ್ಯೂಟರ್ ಬೇಸಸಲ್ಲಿ ಬರುತ್ತೆ? ಮೈನ್ ಫ್ರೇಮಲ್ಲೂ ಬರುತ್ತೆ. ಮೈನ್ ಫ್ರೇಮ್ ಕಂಪ್ಯೂಟರ್ಸಲ್ಲಿ ಅಂದರೆ ಲೈಕ್ ಇವಾಗ ಏನಾರ ಹೈಯರ್ ಆಫೀಸರ್ಸ್ ಅವ್ರ IT ಸೆಕ್ಟರ್ಸಲ್ಲಿ ಯೂಸ್ ಮಾಡ್ತಾರಲ್ಲ, ಅದೆಲ್ಲ ದಟ್ಸ್ ಕಮ್ಸ್ ಅಂಡರ್ ಮೈನ್ ಫ್ರೇಮ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಲ್ಯಾಪ್ಟಾಪ್ಸ್, PCs and tablets ಇದೆಲ್ಲ. And then what is based on the type? Analog, digital and hybrid. Based on purpose, only two purpose, general and specific. Microcomputer size was very small, right? The name itself, it tells it was a small computer. See, in microcomputer ಅಲ್ಲಿ ಯುನಿಕೋರ್. ವಾಟ್ ಇಸ್ ಯುನಿಕೋರ್ ಅಂದ್ರೆ ಏನು? ಸಿಂಗಲ್ ಪ್ರೊಸೆಸರ್ ಇತ್ತು. ಎಸ್, ಇಟ್ ನೋನ್ ಆಸ್ ಅ ಮೈಕ್ರೋ ಕಂಪ್ಯೂಟರ್ ಡ್ಯೂ ಟು ದಯ ಸೈಜ್. ಬೇಸ್ಡ್ ಆನ್ ದ ಸೈಜ್ಗೆ ದೇ ಕಾಲ್ ಇಟ್ ಆಸ್ ಅ ಮೈಕ್ರೋ. ಮೋಸ್ಟ್ ಕಾಮನ್ಲಿ ಟೈಪ್ ಆಫ್ ಕಂಪ್ಯೂಟರ್ಸ್, ಮೈಕ್ರೋ ಕಂಪ್ಯೂಟರ್ಸ್ ಎಲ್ಲೆಲ್ಲ ಯೂಸ್ ಮಾಡ್ತೀವಿ? ಎವ್ರಿ ಒನ್ ವಿ ವಿಲ್ ಯೂಸ್, ರೈಟ್? ಮನೆಯಲ್ಲಿ ಆರ್ ಇನ್ ದ ಸ್ಕೂಲ್ಸ್, ಬಿಕಾಸ್ ಇಟ್ ಇಸ್ ಸ್ಮಾಲ್, ವಿ ಕ್ಯಾನ್ ಕ್ಯಾರಿ ಎವ್ರಿವೇ. ಲ್ಯಾಪ್ಟಾಪ್ಸ್ and examples, personal PC and laptop computer, desktop and palm top computer andre enu? Palm, the device which can handle in a hand. Yes, palm size alli iradke. Okay, micro computer. So note ಮಾಡ್ಕೊಳ್ಳಿ, ಮೈಕ್ರೋ ಕಂಪ್ಯೂಟರ್ ಅಲ್ಲಿ we have only the single ಒಂದೇ ಮೈಕ್ರೋ ಪ್ರೊಸೆಸರ್ ಇರುತ್ತೆ that can do a multiple things. These are very basics. Okay, moving forward. What is mini computer? Mini computer we can't see now, like less powerful, less expensive, smaller than mainframe ginta kadme irutte. Micro ginta one ಸ್ವಲ್ಪ it was bigger, right? And used for the specialized or small scale general constructions, multi users computer system. Yes, multiple CPU connected. ಮೈಕ್ರೋ ಕಂಪ್ಯೂಟರ್ಗೆ ಎಷ್ಟು CPU ಇರುತ್ತೆ? only one. It is a unicore. But for the mini computerಗೆ it has a multiple CPUs, and then mini computer are expensive than micro computers. Note ಮಾಡ್ಕೊಳ್ಳಿ, PDP-1, which was a world first mini computer. Then which is the world first mini computer? PDP-1. Examples PDP-11 and IBM 8000 series. Example mostly ಕೇಳಲ್ಲ, ಬಟ್ ಏನೇನೆಲ್ಲ ಡೆವಲಪ್ ಆಗಿತ್ತು, ಪ್ರೊಸೆಸರ್ ಡಿಪೆಂಡ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. And what is mainframe computer? It's capable of handling massive amount of data. So mainframe computers where we can see, ಎಲ್ಲಿ ನೋಡ್ಬೋದು? ಸೊ ವೆನ್ ಇಟ್ ಕಮ್ಸ್ ಟು ಲೈಕ್ ಇನ್ವೆಸ್ಟಿಗೇಷನ್ಸ್ ಆ ಥರ ಫೀಲ್ಡಲ್ಲಿರುವಾಗ ದೇ ಯೂಸ್ ಟು ಕನೆಕ್ಟ್ ವಿತ್ ಮಲ್ಟಿಪಲ್ ಥಿಂಗ್ಸ್. ಅವರಿಗೆ ಡೇಟಾಸ್ ತುಂಬ ಬೇಕಿರುತ್ತಲ್ಲ,
ಸೊ ನಮ್ಮ ಪಿ ಜಿಸಲ್ಲಿ ಅಷ್ಟು ಹ್ಯಾಂಡಲ್ ಮಾಡಿ ಇಟ್ ಕ್ಯಾನ್ ಏಬಲ್ ಟು ಹ್ಯಾಂಡಲ್, ಬಟ್ ಇಟ್ ವಿಲ್ ಗೆಟ್ ಹ್ಯಾಂಗ್ ಅಲ್ವಾ. ಸೊ ಇಟ್ಸ್ ನಾಟ್ ಲೈಕ್ ಮೈನ್ ಫ್ರೇಮ್ ಕಂಪ್ಯೂಟರ್, ಈವನ್ ಇಟ್ ಲುಕ್ಸ್ ಲೈಕ್ ಬಿಗ್, ಬಟ್ ಆಲ್ಸೋ ಇಟ್ ಸ್ಟೋರೇಜ್ ಕೆಪಾಸಿಟಿ ಅದಕ್ಕೆ ತುಂಬ ಇರುತ್ತೆ. ಓಕೆ, ಇಟ್ ಈಸ್ ವೆರಿ ಲಾರ್ಜ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್, ಫಾಸ್ಟರ್ ಪ್ರೊಸೆಸಿಂಗ್ ಸ್ಪೀಡ್. ಈವನ್ ದೋ ಅದು ಲಾರ್ಜ್ ಆಗಿದ್ರು ಅದಕ್ಕೆ ಸ್ಟೋರೇಜ್ ತುಂಬ ಇರುತ್ತೆ, ಆ್ಯಂಡ್ ಇಟ್ ಕ್ಯಾನ್ ಏಬಲ್ ಟು ಪ್ರಾಸೆಸ್ ಸ್ಪೀಡ್ ಆ್ಯಂಡ್ ಲಾರ್ಜ್ ಸ್ಟೋರೇಜ್ ಕೆಪಾಸಿಟೀಸ್. ಸೊ ಇದಕ್ಕೂ ಎಷ್ಟು ಮಲ್ಟಿಪಲ್ ಪ್ರೊಸೆಸರ್ಸ್ ಇತ್ತು, ನೋಟ್ ಮಾಡ್ಕೊಳ್ಳಿ. ಮೈನ್ ಫ್ರೇಮ್ ಕಂಪ್ಯೂಟರ್ ಹ್ಯಾವ್ ಮಲ್ಟಿಪಲ್ ಪ್ರೊಸೆಸರ್ಸ್. ಸೊ ಅಂದರೆ ಒನ್ಲಿ ದ ಮೈಕ್ರೋ ಕಂಪ್ಯೂಟರ್ಗೆ ಮಾತ್ರ ಸಿಂಗಲ್ ಪ್ರೊಸೆಸರ್ ಇತ್ತು, ರಿಮೈನಿಂಗ್ ಆಲ್ ವಿ ಹ್ಯಾವ್ ಮಲ್ಟಿಪಲ್. mainframe computer, yes, multi users, multi processing system. Examples just note kali, it will not come. Okay, supercomputers. Okay, high level performance as compared to the general purpose computer ginta supercomputer, it was very high speed. Okay, super computers galla ನಾವು ಯಾವ ಸ್ಪೀಡಲ್ಲಿ ವರ್ಕ್ ಆಗುತ್ತೆ, ಎನಿ ಐಡಿಯಾ? ಲೈಕ್ ಜಿಗಾ ಹೆಡ್ಸ್, ವಿ ವಿಲ್ ಟೆಲ್ ಲೈಕ್ ದಟ್, ನೋ? MBPS ಯಾವ ಸ್ಪೀಡಲ್ಲಿ ವರ್ಕ್ ಆಗುತ್ತೆ? ಎಸ್, ಫ್ಲಾಪ್ಸಲ್ಲಿ. ಫ್ಲಾಪ್ಸ್ ಅನ್ನೋದೇನು? ಫ್ಲೋಟಿಂಗ್ ಪಾಯಿಂಟ್ ಆಪರೇಷನಲ್ ಪರ್ ಸೆಕೆಂಡ್. ಎಸ್, ಕೇಳ್ತಾರೆ ಸೂಪರ್ ಕಂಪ್ಯೂಟರಲ್ಲಿ ಸೂಪರ್ ಕಂಪ್ಯೂಟರ್ ಹೆಂಗ್ ಮೆಷರ್ ಮಾಡ್ತಾರೆ? ಇನ್ ಫ್ಲಾಪ್ಸ್, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. Yeah, it was fast and it most expensive and multiple processor. ಇದಕ್ಕೂ ಎಷ್ಟು ಪ್ರೊಸೆಸರ್ ಇತ್ತು? ಮಲ್ಟಿಪಲ್ ಪ್ರೊಸೆಸರ್, and purpose for this, it is a specific computers. The supercomputer, first supercomputer was developed by whom? Cradle in 1976 ಅಲ್ಲೇ supercomputer ಡೆವಲಪ್ ಮಾಡಿದ್ದವರೇ ಇನ್ 1976 ಅಲ್ಲಿ. ಎಕ್ಸಾಂಪಲ್ ಸೈಬರ್ 205, ಕ್ರೇ 1, ಕ್ರೇ 2, ಜಾಗ್ವಾರ್ ಅಂಡ್ ನೆಬುಲೆ. ಜಾಗ್ವಾರ್ ಅಂಡ್ ನೆಬುಲೆ ಏನೂ ಇಲ್ಲ, ದೇವೇ ಇನ್ ಚೈನಾ ಅಲ್ಲೂ USA ಅಲ್ಲೂ, ಇದು USA ಅಲ್ಲಿ ಡೆವಲಪ್ ಮಾಡಿರೋ ಸೂಪರ್ ಕಂಪ್ಯೂಟರ್ಸ್. ಜಾಗ್ವಾರ್ ಅನ್ನೋದು ಚೈನಾ ಅಲ್ಲಿ ಡೆವಲಪ್ ಮಾಡಿರೋ ಸೂಪರ್ ಕಂಪ್ಯೂಟರ್ಸ್. ಓಕೆ, done. ಓಕೆ, ಅನಲಾಗ್ ಕಂಪ್ಯೂಟರ್ ಅಂದರೆ ಏನು? ವಿ ಹ್ಯಾವ್ 2 types ಆಫ್ ಕಂಪ್ಯೂಟರ್ ಅಲ್ವಾ, ಬೇಸ್ಡ್ ಆನ್ ಟೈಪ್ಸ್ ಏನೇನಿತ್ತು, ಅನಲಾಗ್ ಆ್ಯಂಡ್ ಡಿಜಿಟಲ್. ಅನಲಾಗ್ ಅಂದರೆ ಏನು? ಅನಲಾಗ್ ಅಂದರೆ ಇಫ್ ನಾವೇನಾರ ಲೈಕ್ ಇನ್ಪುಟ್ಸ್ ಕೊಡುವಾಗ ಇಟ್ ವಿಲ್ ಟೇಕ್ ಲಿಟಲ್ ಬಿಟ್ ಟೈಮ್ ಟು ಪ್ರಾಸೆಸ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ಔಟ್ಪುಟ್. ಓಕೆನಾ? ಸೊ ಬಟ್ ಕಮ್ಸ್ ಟು ಪ್ರೊವೈಡ್ ಕಂಟಿನ್ಯೂಸ್ ಅನಲಾಗ್ ಇನ್ಫಾರ್ಮೇಷನ್ ಅಂದರೆ ನಾವೇನೆಲ್ಲ ಇನ್ಪುಟ್ಸ್ ಕೊಡ್ತೀವೋ ಇಟ್ ವಿಲ್ ಟೇಕ್ ಟೈಮ್, ರಿಪೀಟೆಡ್ ಆಗಿ ಲೂಪಿಂಗಲ್ಲಿ ಹೋಗುತ್ತೆ. ವೆನ್ ದ ಔಟ್ಪುಟ್ ಗಿವ್ಸ್ ಯು ಲೂಪಿಂಗ್ ಸಿಸ್ಟಮ್, ಲೂಪಿಂಗಲ್ಲಿ ಔಟ್ಪುಟ್ ಡಿಜಿಟ್ಸ್ ಕೊಡುವಾಗ ವಿ ಕಾಲ್ ಇಟ್ ಆಸ್ ಅನಲಾಗ್. ಓಕೆ, ಆ್ಯಂಡ್ ಕಮ್ಸ್ ಟು ಅನಲಾಗ್ ಡೇಟಾ ಆಸ್ ಅ ಕಂಟಿನ್ಯೂಸ್ ಡೇಟಾ ದಟ್ ಚೇಂಜಸ್ ಕಂಟಿನ್ಯೂಸ್ಲಿ ಆ್ಯಂಡ್ ಕೆನಾಟ್ ಹ್ಯಾವ್ ಅ ಡಿಸ್ಕ್ರೀಟ್ ವ್ಯಾಲ್ಯೂ. ಅಂದರೆ ಏನು? ಒಂದೊಂದು ಟೈಮ್ ನಾವು ಚೆಕ್ ಮಾಡುವಾಗಲೂ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಡುತ್ತೆ. And operates on continuous data, represent physical quantities in the forms of waves. Waves change ಆಗ್ತಾನೆ ಇರುತ್ತಲ್ಲ, so like that the values will get changes in a continuous form. Yes, accept the data directly from the measuring device, thermometer, points change ಆಗ್ತಾನೆ ಇರುತ್ತಲ್ವಾ. And then traditional clocks and speedometers. What is digital computers? ಡಿಜಿಟಲ್ ಕಂಪ್ಯೂಟರ್ ಹಾಸ್ಪಿಟಲ್ ಅಲ್ಲಿ MRI ಸ್ಕ್ಯಾನಿಂಗ್ ಎಲ್ಲ ಇಡ್ತಾರಲ್ಲ, ಸೊ ವಾಟ್ ದೇ ವಿಲ್ ಡೂ ವೈಲ್ ದೇ ಸ್ಕ್ಯಾನಿಂಗ್ ಇಟ್ ವಿಲ್ ಗಿವ್ ಯು ಔಟ್ಪುಟ್, ಇನ್ಸ್ಟೆಂಟ್ ಔಟ್ಪುಟ್ ಕೊಡುತ್ತೆ ಅಲ್ಲ. ಸೊ ವಿ ಕಾಲ್ ಇಟ್ ದ್ಯಾಟ್ ಆಸ್ ಅ ಡಿಜಿಟಲ್ ಕಂಪ್ಯೂಟರ್ ಟು ಪರ್ಫಾರ್ಮ್ ಕ್ಯಾಲ್ಕುಲೇಷನ್ ಅಂಡ್ ಲಾಜಿಕಲ್ ಆಪರೇಷನ್ಸ್. ಲಾಜಿಕಲ್ ಆಪರೇಷನ್ಸ್ ಏನು? ವಾಟ್ ಆರ್ ಲಾಜಿಕಲ್ ಆಪರೇಷನ್ಸ್? ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್, ಇವೆಲ್ಲ ಬರುತ್ತಲ್ಲ, ಇದನ್ನೆಲ್ಲ ಲಾಜಿಕಲ್ ಆಪರೇಷನ್ಸ್ ಅಂತೀವಿ. ಆ್ಯಂಡ್ ಅಕ್ಸೆಪ್ಟ್ ದ ರಾ ಡೇಟಾ ಇನ್ ದ ಫಾರ್ಮ್ ಆಫ್ ಡಿಜಿಟ್ಸ್. ಸೇಮ್ ಬೈನರಿ ನಂಬರ್ಸ್ ಅಲ್ಲೇ ಎಲ್ಲಾನು ತಗೋತೆ ಆ್ಯಂಡ್ ಇಟ್ ಪ್ರಾಸೆಸ್ ಇಟ್ ಆ್ಯಂಡ್ ಪ್ರೋಗ್ರಾಮ್ ಸ್ಟೋರ್ಡ್ ಇನ್ ದೇರ್ ಮೆಮೊರಿ. ಸೇಮ್ ಲೈಕ್ ವಾಟ್ ಆರ್ ದ ಸ್ಟೆಪ್ ಕಂಪ್ಯೂಟರ್ ಫಾಲೋ ಮಾಡುತ್ತೆ, ಇನ್ಪುಟ್ ತಗೊಳುತ್ತೆ, ಪ್ರಾಸೆಸ್ ಮಾಡುತ್ತೆ, ಔಟ್ಪುಟ್ ಮಾಡುತ್ತಲ್ಲ. ಬಟ್ ಇದಕ್ಕೆ ಅನಲಾಗು ಇದಕ್ಕೆ ಏನು ಡಿಫ್ರೆನ್ಸು? ವಿತ್ ಇನ್ ಅ ಸೆಕೆಂಡ್ ಇಟ್ ವಿಲ್ ಗಿವ್ ಯು ಇನ್ಸ್ಟೆಂಟ್ ಔಟ್ಪುಟ್ಸ್ ಕೊಡ್ತಾ ಇರುತ್ತೆ. ಅದರಲ್ಲಿ
it will take a time. Yes. Examples, laptops, ಏನಾರ ಮೊಬೈಲಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂದರೆ ಇಟ್ ವಿಲ್ ಓಪನ್ ಇನ್ ಇನ್ಸ್ಟೆಂಟ್, ರೈಟ್? ಎಸ್. ಆ್ಯಂಡ್ ಎಸ್, ಸ್ಮಾರ್ಟ್ ಫೋನ್ಸ್ ಇನ್ಕ್ಲೂಡಿಂಗ್ ಆ್ಯಂಡ್ ಹೋಮಲ್ಲಿ ಯೂಸ್ ಮಾಡೋ ಎಲ್ಲ ಆಫೀಸಲ್ಲಿ ಡಿಜಿಟಲ್ ಕಂಪ್ಯೂಟರ್ಸ್ ಆಲ್. ಓಕೆ. ದೆನ್ ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಏನು? ಇಟ್ಸ್ ಅ ಕಾಂಬಿನೇಷನ್ ಆಫ್ analog and digitals. So we can't use it in regular usage. We can't use it. Is used for the special purpose computer al baradu hybrid computer. Okay, specific general computer anta, general computer and specific purpose computer anta odidwala. So this hybrid comes under specific. Got it? ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನ? ಪೆಟ್ರೋಲ್ ಪಂಪ್ಸ್ ಅಂಡ್ ಏರ್ಕ್ರಾಫ್ಟ್, ಹಾಸ್ಪಿಟಲ್ಸ್, scientific application and hospital intensive care unit, that is ICU. Yes, MRI scans and general purpose computer. As we know, general purpose computer andre enu? Like ನಮ್ಮ ಕಂಪ್ಯೂಟರ್ಸ್, ಸ್ಮಾರ್ಟ್ ಫೋನ್ಸ್ ಎಲ್ಲ ಇದೆ ಅಲ್ಲ, ವಿ ಕ್ಯಾನ್ ಕ್ಯಾರಿ ಎವ್ರಿವೇರ್ ಅಂಡ್ ವಿ ಕ್ಯಾನ್ ಯೂಸ್ ಅಲ್ವಾ. ಸೊ ಇಟ್ ಡಿಸೈನ್ ಟು ಪರ್ಫಾರ್ಮ್ ವೈಡ್ ರೇಂಜ್ ಆಫ್ ಕಾಮನ್ ಟಾಸ್ಕ್ and multiple programs can be stored, right? And then applications in the workplace el bekar use ಮಾಡಬಹುದು, like science, education, even at the home. Adaptable, we can carry. Adaptable ಅನ್ನೋದು ಏನಕ್ಕೆ adaptable ಅಂತಿದ್ದಾರೆ? we can carry ಅಲ್ವಾ, el bekar we can carry that, and it is less effective and move little bit slower. And size ಅಲ್ಲಿ ಹೆಂಗಿರುತ್ತೆ ಇದು? very small. And storage capacity ಇರುತ್ತೆ. cost of the computer mainly it will be less. Yes, limited in performing specialized tasks. And example, laptops, desktops, smartphones and okay, special purpose computer ಎಲ್ಲೆಲ್ಲ ಯೂಸ್ ಮಾಡ್ತೀವಿ? ಸೇಮ್ ಲೈಕ್ ಹಾಸ್ಪಿಟಲ್ ಅಲ್ಲಿ. ಸೊ ಮೋಸ್ಟ್ ಎಫಿಷಿಯಂಟ್ ಅಂಡ್ ಫಾಸ್ಟರ್ ದೆನ್. ಆದರೆ ಏನಂದ್ರೆ ಜನರಲ್ ಪರ್ಪಸ್ ಕಂಪ್ಯೂಟರ್ ಈವನ್ ದೇ ಲುಕ್ ಸ್ಮಾಲರ್ ಅಲ್ವಾ, ಬಟ್ ವೆನ್ ಕಮ್ಸ್ ಟು ಸ್ಟೋರೇಜ್ ಕಡಿಮೆ ಇರುತ್ತೆ. ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ನ ಏನು ಮಾಡ್ಬೋದು, ಇಟ್ ಲುಕ್ಸ್ ಬಿಗ್ ಆಗಿದ್ರು ಸ್ಟೋರೇಜ್ ಹೆಂಗಿರುತ್ತೆ, ಜಾಸ್ತಿ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ವಿಲ್ ಗಿವ್ ಯು ಮೀನ್ಸ್ ಫಾಸ್ಟಾಗಿ ಔಟ್ಪುಟ್ನ ಕೊಡುತ್ತೆ ಕಂಪೇರ್ ಟು ಜನರಲ್ ಪರ್ಪಸ್. ಮೋರ್ ಎಫಿಷಿಯಂಟ್ ಆ್ಯಂಡ್ ಫಾಸ್ಟರ್ ದೆನ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಯೂಸ್ ಫಾರ್ ದ ಸ್ಪೆಷಲ್ ಪರ್ಪಸ್ ಇಂದ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಕೊಟ್ಟು ಕೇಳ್ತಾರೆ, ಇಟ್ ಇಸ್ ಅ ಸ್ಪೆಷಲ್ ಆರ್ ಜನರಲ್ ಪರ್ಪಸ್ ಅಂತ. ವೆದರ್ ಫೋರ್ಕಾಸ್ಟಿಂಗ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. And then space research, agriculture, engineering and meteorology, satellite operation ge, traffic controls and researchers in chemical science. See, just remember, ಜನರಲ್ ಕಂಪ್ಯೂಟರ್ ಅಂದರೆ ನಥಿಂಗ್ ಬಟ್ ನಾವು ಡೈಲಿ ಯೂಸ್ ಮಾಡ್ತಿದ್ದೀವಲ್ಲ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್ ಅದೆಲ್ಲ ಬಂದರೆ ಇದು. ಇಫ್ ಎನಿಥಿಂಗ್ ಕಮ್ಸ್ ಡಿಫ್ರೆಂಟ್ ಲೈಕ್ ವೆದರ್ ಫೋರ್ಕಾಸ್ಟಿಂಗ್, ಸ್ಪೇಸ್ ರಿಸರ್ಚ್ ಈ ಥರ ಆಡ್ ಆಗಿದ್ರೆ ಯು ಕ್ಯಾನ್ ರೈಟ್ ಇಟ್ ಇಸ್ ಅ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್. Example, yeah, ATM we call it as a, yes, washing machines, yes, traffic control computers, weather forecasting. Okay, ಕಂಪ್ಯೂಟರ್ನ ಹೆಂಗೆ ಕ್ಯಾರೆಕ್ಟರೈಸ್ ಮಾಡ್ಬೋದು, ಈ ಕಂಪ್ಯೂಟರ್ ಚೆನ್ನಾಗಿದೆ ಅಂತ ಹೆಂಗೆ ಕ್ಯಾರೆಕ್ಟರೈಸ್ ಮಾಡ್ತೀವಿ? ಬೇಸ್ಡ್ ಆನ್ ದ ಎಷ್ಟು ಸ್ಪೀಡು, ಎಷ್ಟು ಅಕ್ಯುರೇಟಾಗಿ ಅದು ಕೊಡುತ್ತೆ. ಆ್ಯಂಡ್ ದೆನ್ ಸ್ಟೋರೇಜ್ ಕೆಪಾಸಿಟಿ. ಡೆಲಿಜೆನ್ಸ್ ಅಂದ್ರೆ ಏನು? See, if I ask you repeatedly one thing, you will get irritated, right? ಕಂಪ್ಯೂಟರ್ ಏನು ಅಂತ ಒಂದು 10 ಸಲ ಕೇಳಿದ್ರೆ ಯು ವಿಲ್ ಗೆಟ್ ಇರಿಟೇಟೆಡ್, ರೈಟ್? ಕಂಪ್ಯೂಟರ್ ಸಿಸ್ಟಮ್ಸ್ ಹಂಗಲ್ಲ. ಏನು ಮಾಡುತ್ತೆ, ಡಿಜಿಟಲ್ ಡಿವೈಸಸ್ ಎಲ್ಲಾನು ಎಷ್ಟು ಸಲ ಕೇಳಿರು ಇಟ್ ವಿಲ್ ಗಿವ್ ಯು ದ ಸೇಮ್ ಔಟ್ಪುಟ್. ವರ್ಸಟೈಲ್ ಅಂದ್ರೆ ಏನು? ಮಲ್ಟಿಪಲ್ ಟಾಸ್ಕ್ ಮಾಡುತ್ತೆ. ಎಸ್. ರಿಲಿಯಬಿಲಿಟಿ, ಎಸ್, ನೀವು ಒಂದೇ ಸಲ ಒಂದು ಇನ್ಪುಟ್ ಕೊಡುವಾಗ ಇಟ್ ವಿಲ್ ಗಿವ್ ಯು ದ ಅಕ್ಯುರೇಟ್ ಔಟ್ಪುಟ್ ಇನ್ ಎವ್ರಿ ಟೈಮ್. ಓಕೆ. ಆ್ಯಂಡ್ ವಾಟ್ ಇಸ್ ಆಟೋಮೇಷನ್? ಎಸ್, ವಿ ನೋ ಕಂಪ್ಯೂಟರ್ ಡಿವೈಸ್ ಇಸ್ ಆಟೋಮೆಟಿಕ್ ಡಿವೈಸ್, ರೈಟ್? ಎಸ್. ಹೈ ಸ್ಪೀಡ್. ಓಕೆ, ಸೂಪರ್ ಕಂಪ್ಯೂಟರ್ ಸ್ಪೀಡ್ ಹೆಂಗೆ ಮೆಷರ್ ಮಾಡ್ತೀವಿ? ಸೂಪರ್ ಕಂಪ್ಯೂಟರ್ಸ್ ಫ್ಲಾಪ್ ಅಲ್ಲಲ್ವಾ? ವಾಟ್ ಇಸ್ ಫ್ಲಾಪ್? ಫ್ಲೋಟಿಂಗ್. ಎಸ್, ಲೈಕ್ ದ್ಯಾಟ್. ಹೇಳಿ, ಜೋರಾಗಿ ಹೇಳಿ.
Okay. Extremely fast machines and can process massive amount of data. It can handle massive amount of data. Accuracy andre enu? It will give you very fast and accurate values. Okay. And the computer's calculation 100% correct. Alva. We will believe whatever the computer gives, it will give us the accurate value, and error is negligible, means error will not come. Storage capacity. Primary storage, secondary storage ಓದಿದ್ವಲ್ಲ. So ability to store large amount of data store ಮಾಡುತ್ತೆ. Store various type of data. Similar data ಮಾತ್ರ ಅಲ್ಲ. Maybe it is able to handle different types of data. What is diligence? Yes. See, can work indefinitely without stopping. ಎಷ್ಟು ಸಲ ಕೇಳಿರು it able to give you the things on making the mistakes. Okay. Can continuously perform one or more tasks with high accuracy and speed. Versatility andre enu? Very adaptable machine and simple to operate. Adaptable machine anta ಏನಕ್ಕೆ ಹೇಳ್ತಿದ್ದಾರೆ? What is adaptable? Now ಏನು data, like if we are giving data in our own language also, it able to operate alva? Yes. Reliability. Large storage capacity, accuracy come here, and computer are reliable machines. Automation. Automatic ಆಗಿ ಮಾಡುತ್ತೆ. Just we are giving input ಮಾತ್ರ ಕೊಡ್ತೀವಿ, ಅದೇ process ಮಾಡಿ ಅದೇ every time it will give you the output. So key points. The term computer is derived from Latin term. The computer, Latin term, that is computer. This is meaning to calculate. Yes, programmable machine or calculating the machines. Charles calculate machines. Charles Babbage is called as a father of computer. Okay, this note ಮಾಡ್ಕೊಳ್ಳಿ. He is the father of computer. And who is the father of modern computer? Alan Turing. So one more thing, who is the father of digital computer? No, digital computer is different. Digital computer or else computer architecture design ಮಾಡಿದ್ರಲ್ಲ, architecture, or we can tell father of electronic device. So John Van annavre, the author of computer architecture, the author of digital computer, and the father of electronic computer is a John Van. And ಗೊತ್ತಲ್ಲ ENIAC ಅನ್ನೋದೇನು? It is the first electronic general purpose computer. The central processing unit ಅನ್ನೋದೇನು? It is a brain of the computer. First programmer, lady programmer, ಯಾರು? Lovelace. Yes. In 1880 she is the first lady programmer. She is the first programmer, she is the first lady programmer. Done? Yes. First electronic computer ಯಾವ್ದು? Yes. And first programming computer ಅಂತ ಕೇಳಿರು, ಇದನ್ನೇ ಬರಿಬೇಕು. Okay. The first electronic computer and the first programming computer is ENIAC. And it was, ಯಾರು ಇದನ್ನ ಡೆವಲಪ್ ಮಾಡಿದ್ದು? Eckert. ಓಕೆ. ಕಂಪ್ಯೂಟರ್ನ ಡಿಸೈನ್ ಮಾಡಿದ್ದು ಯಾರು? ಯಾವ? IBM ಅಲ್ವಾ? IBM in 1981. ಫ್ಲಾಪ್ಸ್. ಆ್ಯಂಡ್ ಇದು ಏನಂತ ಅಬ್ರಿವೇಷನ್ ಕೇಳಿದ್ರೆ ಹೇಳಬೇಕು. MIPS ಅಂದ್ರೆ ಏನು? ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಫ್ಲಾಪ್ಸ್ ಅಂದರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್.
ಡನ್. ಆಯ್ತಾ? ಎಸ್, previous year questions ಹೋಗೋಣ. We'll try to answer it. Which of the following is the brain of the computer? CPU. Good. Which device is an input device? Scanner. Monitor is the output device. Monitor display ಮಾಡುತ್ತಲ್ವಾ, ಸ್ಕ್ಯಾನರ್ ಏನ್ ಮಾಡುತ್ತೆ? Scan the things. It is an input device, right? Printer ಅನ್ನೋದು what is speaker? Yes. The first mechanical calculating device ಯಾವುದು? ಫಸ್ಟ್. ಸೆಕೆಂಡ್ ಯಾವುದು? Yes, very good. And this too? Who is the author for this? Full form of ALU? Arithmetic logic unit. And which generation used vacuum tubes? Magnetic drum? ಎರಡು ವ್ಯಾಕ್ಯೂಮ್ ಟ್ಯೂಬ್ ಅಂದ್ರು ಅದು. ಎಸ್, ಫಸ್ಟ್. ಸೆಕೆಂಡ್ ಜನರೇಷನ್ ಅಲ್ಲಿ ಏನು ಡೆವಲಪ್ ಮಾಡಿದ್ರು? ಟ್ರಾನ್ಸಿಸ್ಟರ್. ಥರ್ಡ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಫೋರ್ತ್ ಅಲ್ಲಿ ಮೈಕ್ರೋ ಪ್ರೊಸೆಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೆಕೆಂಡರಿ ಮೆಮೊರಿ? ಎಸ್, ಫಸ್ಟ್ ಮೆಮೊರಿ ಇದೆಲ್ಲ ರ್ಯಾಮ್, ರೋಮ್ ಅಂಡ್ ಇನ್ನೊಂದು ಬರುತ್ತೆ, ಯಾವುದು? ರ್ಯಾಮ್, ರೋಮ್. ಎಸ್. ಫ್ಲಾಪ್ಸಾ? ಫ್ಲಾಶ್. Who is known as the father of computer? ಮತ್ತೆ ಆಲನ್ ಟ್ಯೂರಿಂಗ್ ಇವ್ರು ಯಾರು? ಪಾಸ್ಕಲ್ಸ್ ಯಾರು? ಪಾಸ್ಕಲ್ ಕ್ಯಾಲ್ಕುಲೇಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಅಂಡ್ ಹೂ ಇಸ್ ಜಾನ್ ವ್ಯಾನ್ ನ್ಯೂಮನ್? ಡಿಜಿಟಲ್ ಕಂಪ್ಯೂಟರ್. ಅಂಡ್ which device is used to store data permanently? Hard disk. The first mechanical calculating device. Okay. Which is not an input device? Printer. The first programmable computer is? Alva. The brain of computer? Yes. Which is an output device? These all repetitive questions. ಯಾವುದು output device? Supercomputer measured in the speed of yes. Okay. What is flops? Abbreviation kele. Good. Keyboard is an? Father of modern computer is? ROM stand for? Oldest calculating device ಯಾವುದು? Oldest, first ಎಲ್ಲಾನು ಯಾವುದು? First electronic computer. Electronic computer, no? Yes. And that comes under? It's a kind of printer. The computer that uses transistor. Full form of CPU. AI belongs to which generation? The device used to display output. ALU is a part of? Printer is an? Yes. Who invented analytic engineer? Digital engine? Who invented analytic engine ಯಾರು? Digital ಗೆ? Okay. Father of? ಅದು ಚಾರ್ಲ್ಸ್ ಬಾಬೇಜ್ ಬರ್ತಾರೆ. No, sorry.
ಸಾರಿ ದ ಹೂಸ್ ಅನಾಲಿಟಿಕ್ ಇಂಜಿನ್ ಡಿಜಿಟಲ್ ಇಂಜಿನ್ ಎರಡಕ್ಕೂ ಯಾರು ಬರ್ತಾರೆ? ಎಸ್, ಡಿಫರೆನ್ಸ್ ಇಂಜಿನ್, ರೈಟ್. ಸಾರಿ, ಡಿಜಿಟಲ್ ಕಂಪ್ಯೂಟರ್ ಇಸ್ ಚಾರ್ಲ್ಸ್ ಬಾಬೇಜ್. No, Charles Babbage. And CPU consists of RAM and ROM ಯಾವ್ದ್ರಲ್ಲಿ ಬರುತ್ತೆ? ಸ್ಟೋರೇಜ್ ಅಲ್ಲಿ ಬರುತ್ತೆ, ರೈಟ್? ಓಕೆ. CPU ಸ್ಪೀಡ್ gigahertz. Fourth generation computer microprocessor. Is integrated circuit, transistor, vacuum. And which language does computer understand? Monitor used for which generation? 5G. 5G comes under ಫಿಫ್ತ್ ಅಂತ ಕೇಳಿದ್ರೆ ಫಿಫ್ತ್ ಅಂತ ಬರೀರಿ, ಫೋರ್ತ್ ಅಂತ ಕೇಳಿದ್ರೆ ಫೋರ್ತ್ ಅಂತ, ಎರಡು ಕೇಳಿದ್ರೆ ಬೋತಾ? ಬೋತ್. ಫಿಫ್ತ್ ಕಂಟ್ರೋಲ್ ಯೂನಿಟ್ ಪರ್ಫಾರ್ಮ್ಸ್. ಕಂಟ್ರೋಲ್ ಯೂನಿಟ್ ಅಂಡ್ CPU ಎರಡು ಏನ್ ಮಾಡುತ್ತೆ? ನೋ ಸ್ಟೋರಿಂಗ್. ಫೆಚ್, ಡಿಕೋಡ್ ಅಂಡ್ ಎಕ್ಸಿಕ್ಯೂಟ್, ಮ್ಯಾಚ್. ಫಸ್ಟ್ ಜನರೇಷನ್ ಅಲ್ಲಿ ಎಸ್. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದ್ರೆ ಏನು? ಅಸೆಂಬ್ಲಿ ಅಂಡ್ ಹ್ಯೂಮನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡುತ್ತೆ. ಅಂಡ್ ಆಲ್ಸೋ ಕಮ್ಸ್ ಅಂಡರ್ ದ ಲಾಜಿಕ್ ಗೇಟ್ಸ್ ಎಲ್ಲ ಇಂಟ್ರೊಡ್ಯೂಸ್ ಆಗಿತ್ತು. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ವಾ? ಫೋರ್ತ್ ಅಂಡ್ ಸೆಕೆಂಡ್ ಜನರೇಷನ್ ಇಸ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಥರ್ಡ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಅಲ್ಗೋರಿಥಮ್ಸ್ ಓದಿದ್ವಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅಂತ. ಎಸ್, ದಟ್ ಕಮ್ಸ್ ಅಂಡರ್ ಥರ್ಡ್ ಜನರೇಷನ್. ಫೋರ್ತ್ ಜನರೇಷನ್ ಡೊಮೈನ್ ಸ್ಪೆಸಿಫಿಕ್ ಲ್ಯಾಂಗ್ವೇಜ್. ಪಂಚ್ಡ್ ಕಾರ್ಡ್ಸ್. ದಟ್ಸ್ ಆಲ್. ಡನ್. ನೋಟ್ ಮಾಡ್ಕೊಂಡ್ರೆ ಎಲ್ಲ? ಶೋ ಮಿ ಯುವರ್ ನೋಟ್ಸ್. ಸ್ವಲ್ಪ ಬರಿಬೇಕು. ಸೊ ಐ ಶೇರ್ ಯು ದ ನೋಟ್ಸ್. ಕ್ಲೀನಾಗಿ ಬರ್ಕೊಳ್ಳೋಣ. ಅರ್ಥ ಆಯ್ತಾ? ಫಾಸ್ಟ್ ಆಗಿ ಮೂವ್ ಆಗ್ತಿದೀವಾ? ಆರ್ ಎಲ್ಸ್ ಓಕೆ? ಮಾಡಿದ್ದೀರಾ?